ವೀಕ್ಷಕರೇ ಕನ್ನಡ ನ್ಯೂಸ್ ಹಾವೇರಿ. ನಾನು ಬೀರೇಶ್ ಪೂಜಾರ್. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ನಗರದ ಗಂಗಾಜಲ ಮತ್ತು ತುಂಗಾಜಲ ಚೌಡೇಶ್ವರಿ ಜಾತ್ರೆಯ ಪ್ರಯುಕ್ತ ಇಂದು ಶಹರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಶಾಂತಿ ಸಭೆಯನ್ನು ಕರೆಯಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಶಾಸಕರು ಮತ್ತು ನಗರದ ಗಣ್ಯಮಾನ್ಯರು ಎಲ್ಲ ಸಮುದಾಯದ ಮುಖಂಡರು ಭಾಗಿಯಾಗಿದ್ದರು. ಹಾಗಾದರೆ ವೀಕ್ಷಕರೇ, ಈ ಜಾತ್ರೆಯ ಪ್ರಯುಕ್ತ ಹೇಳಿದ್ದೇನೋ ಒಮ್ಮೆ ನೋಡಿ. ಹಜ್ಜೋಡಿಗೆ ಆಚೆ ಹೋಗಿ ಮತ್ತು ಗೋಳರಿಂದ ಕುರುಗುಡಿಗೆ ಆಚೆ ಹೋಗಿ ಮತ್ತು ಬಿರಪ್ಪ ಗುಡಿ ಸ್ವಲ್ಪ ಹೊಡೆದು ಮತ್ತು ಎಮ್ ಜಿ ರೋಡಿಗೆ ಬಂದು ಪೂರ್ ಸರ್ಕಲ್, ಸಂಗಮ್ ಸಿಟಿಂದ ಅಷ್ಟೇ ಸರ್ಕಲ್ ಹಳ್ಳಿ ಇದು ಉರ್ದುಗಳಿಂದ ಸೀದಾ ದೇವಸ್ಥಾನ ಹೋಗಿದ್ರೆ ಅವತ್ತು ಮಂಗಳವಾರ ದಿವಸ ಬೆಳಿಗ್ಗೆ ನಾವು ಬೌನ್ಸರ್ ಒಂದು 8 ಮಂದಿ ತಂದು ಅವ್ರು ಕರ್ಕೊಂಡು ಬರ್ತಿದ್ವಿ. ನಿಮ್ಮ ಡಿಪಾರ್ಟ್ಮೆಂಟಿಂದ ನನಗೆ ಸಾಯಲೇ ಪ್ರತಿ ವರ್ಷ ಯಾಕಂದ್ರೆ 1:30 ಟೈಮ್ ಬರ್ತಾರೆ, ಊಟ ಮಾಡ್ತಾರೆ ಹೋಗ್ತಾರೆ, ಮತ್ತು 7 ಟೈಮ್ ಬರ್ತಾರೆ, ಊಟ ಮಾಡ್ತಾರೆ ಹೋಗ್ತಾರೆ. ಅಲ್ಲಿಂದ ಜನನಾಗಿ ಮತ್ತು ಯಾರು ಕಾಣಿಲ್ಲ. ಅದ್ರ ಸಂಬಂಧ ಭಾಳ ಹೋಸ ನಮ್ಮ ಅಧ್ಯಕ್ಷರಿಗೆ ಚಾಕೋತ ನಾವು ಕಮಿಟಿಗೆ ಹೋಗಿ ಇಟ್ಕೊಂಡು ಇದು ಮಾಡ್ಕೊಂಡು ಕೂಡ್ ಹೋದ್ರು. ಆಮೇಲೆ ಯಾರ ವ್ಯಾಪಾರಸ್ಥರಿಗೆ 8 ರಿಂದ 10 ಮಂದಿ ತಿನ್ನೋದು ಮಾಡ್ತಾರೆ, ತಿಂದೆ ಮಾಡ್ತಾರೆ, ದಾದಾಗಿರಿ ದಾದಾಗಿರಿ ಮಾಡಿ ತಗೊಳೋಲ್ಲ. ಆಮೇಲೆ ನಾವು ಊರು ಹೋಗೋರಿಗೆ ಅದಕ್ಕೆ ಸಿಬ್ಬಂದಿ ಸ್ವಲ್ಪ ಆಗ್ತದೆ. ಊರು ಎಲ್ಲಿ ಮಟ್ಟ ಮೆಟ್ಟೇರಿ ಕ್ರಾಸಿಂದ ಅಡ್ಮಿಟ್ ಮಾಡಿದ್ದು ಒಬ್ಬನಿಂದ ಮತ್ತೆ ಗಡ್ಡಾರಿಕೆ ಇರ್ತಿದ್ರು ಸರ್ ಕಂಟ್ರೋಲ್ ಆಗಿ ಯಾಕಂದ್ರೆ ಹೋಸಲ ಭಾಳ ಚಾಚೆ ಕೂಡ ಅನ್ನಕ್ಕೆ ಆ ಹೆಣ್ಮಕ್ಳು ಬಲಿ ಶಾಲೆಗೆ ಹೋಗ್ತಾರೆ, ಬಲಿ ತಗೊಂತಾರೆ ಈಗ ಅದಕ್ಕೆ ಭಾರಿ ಹೋಸಲ ಅಂತ ಭಾರಿ ಜಾತ್ರೆಗೆ ಮುಂದುವರ್ಸ್ಬೇಕು, ಜಾತ್ರೆ ತಿಳಿಸ್ಬೇಕು ಅಂತ ಮಾಡಕ್ಕೆ ಅದನ್ನೆಲ್ಲ ಗೊತ್ತಾಗ್ಬೋದು ನಮ್ಗೆ ಗೊತ್ತ ಟೋಟಲ್. ನಮ್ಗೆ ಈ ಕಮಿಟರ್ ಇರ್ತವೆ, ನಮ್ಮ ಕಮಿಟರ್ ಕೆಲಸ ಭಾಳ ಇರ್ತದೆ. ನಮ್ಗೆ ಎಲ್ಲ ಕಡೆ ಅಟೆಂಡ್ ಮಾಡೋಕ್ಕಾಗಲ್ಲ. ಈ ಸಲ ಅದಕ್ಕೆ ಮಾಡಿದ್ರೆ ಶಿವಮೊಗ್ಗದಿಂದ ಗೋಲ್ಸೋರು ಕೆಲಸ 4 ಮಂದಿ ಗುಡಿ ಒಳಗೆ ಬರಾಕ್ತೀವಿ. ಆಮೇಲೆ ಗುಡಿ ಒಳಗೆ ಏನು ಮಾಡಿದ್ರೆ ಸರ್ ನಿನ್ನೆ ಕಚೇರಿ ಸರ್ ನಾವೆಲ್ಲ ಮಾತಾಡಿದ್ವಿ. ಗುಡಿ ಒಳಗೆ ಪ್ರತ್ಯೇಕವಾಗಿ ಒಂದು ಸ್ಥಾನ ಮಾಡಿದ್ರು. ಈ ಸಲ ಏನು ಬಂದು JDC ಒಂದು ರೋಡ್ ಫ್ಯಾಕ್ಟ್ರಿ ಗುಡಿಯಿಂದ ಹಿಂಬಾಚೆ ಬಂದು ಮತ್ತು ಗುಡಿ ಮುಂದೆ ಜಾಸ್ತಿ ಗುಡಿ ಹೋಗ್ತಾರೆ. ಆಮೇಲೆ ಪಬ್ಲಿಕ್ ಜನ ಮುಂದಿಂದ ಬಂದು ಹೋಗ್ಬೋದು. ಈ ಸಲ ಸೆಕ್ಯೂರಿಟಿ ಮಾಡಿ ಗುಡಿ ಒಳಗೆ ಅಂದರೆ ಹೋದ ಸಲ ಗುಡಿ ಒಳಗೆ ಏನಕ್ಕಂತೂ ನಮಗೆ ಭಾಳ ಸಮಸ್ಯೆ ಆಗ್ತದೆ, ಜನ ತೊಂದರೆ ಆಗ್ತದೆ. ಗಡ್ಡೆ ಸರ್ ಅಂದ್ರೆ ಭಾಳ ಅನ್ಕೊಂಡು ಬರೋಕ್ಕೆ ಸಿಕ್ಸೋದು ಹಿಂಗೆ ಮಾಡೋದು ಅಂದರೆ ಅವೆಲ್ಲ ಗೇಟ್ ಹಾಕಿ ಗುಡಿ ಹಿಂಬಾಗ ಬಂದು ಮತ್ತು ಗುಡಿ ಬಾಜುಕ್ರೆ ಹಿಂಗೆ ಹೋಗಿ ಬೆಳ್ಳಿ ದೇವ್ರು ಮುಟ್ಟು ಮತ್ತು ಹಂಗೆ ಪಾಸ್ ಆಗ್ಬೋದು. ಇಲ್ಲ ಪಬ್ಲಿಕ್ ಜನ ಮತ್ತು ಇದರಿಂದ ಬರ್ತಾರೆ, ಗಂಡ್ಮಕ್ಳಿಂದ ಬರ್ಬೋದು. ಆಮೇಲೆ ಹೋಗೋಕೆ ಅಲ್ಲಿ ರೋಡ್ ಮಾಡಿದ್ವಿ. ನಮ್ಮಿಂದ ಏನು ಸಹಾಯ ಬೇಕು ನಾವೆಲ್ಲವೂ ಮಾಡ್ತೀವಿ. ನೀವು ನಮಗೆ ಸಪೋರ್ಟ್ ಆಗಿ ಒಂದು ಜಾತ್ರೆ ಶನಿವಾರ ಮಟ್ಟ ನಮಗೆ ಇವತ್ತು ಆ ದೇವಿಯ ತಾಯಿ ಎಲ್ಲರಿಗೆ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಎಲ್ಲರಿಗೆ ಗಂಗಾ ಜಲ ಮತ್ತು ತುಂಗಾ ಜಲ ಚೌಡೇಶ್ವರಿ ಒಂದೇ ಇಡೀ ನಗರಕ್ಕೆ ಒಂದು ಗ್ರಾಮ ದೇವತೆ, ಎಲ್ಲರಿಗೆ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾನ್ಯ ಶಾಸಕರಲ್ಲಿ ವಿನಂತಿ ಮಾಡ್ಕೊತೀನಿ. ಪ್ರತಿ ವರ್ಷ 2 ಜಾತ್ರೆ ಕೂಡ ಭಾಳ ಅದ್ದೂರಿಯಾಗಿ ಚೆನ್ನಾಗಿ ನಡೀತೈತಿ. ಆದರೆ ಈ ವರ್ಷ ವಿಶೇಷವಾಗಿ ಬದಲಿ ಮಾಡಬೇಕು ಅಂತ ನನ್ನ ವಿಚಾರ ಐತಿ. ನಾವು ಅವರಲ್ಲಿ ವಿನಂತಿ ಮಾಡ್ಕೊತೀನಿ. ಏನು ನಾವೆಲ್ಲ ನೋಡಿದ್ದೇವೆ, ಹಾಸನಾಂಬೆ ತಾಯಿ ಹೇಗೆ ದರ್ಶನ ಆಗ್ತಾ ಇತ್ತು. ಸುಮಾರು 56 ಲಕ್ಷ, 5 ರಿಂದ 6 ಲಕ್ಷ ಪ್ರತಿ ದಿವಸ 2 ರಿಂದ 3 ಲಕ್ಷ ಜನ ದರ್ಶನ ತಗೊಂಡ್ರು. ಎಲ್ಲಿಯೂ ಕೂಡ ಏನಾಗಿದ್ದಿಲ್ಲ. ಹಾಗೆ ನಮ್ಮ ರಾಣೆಬೆನ್ನೂರದಾಗ ನಾವು ಯಾಕೆ ಮಾಡಬಾರ್ದು ಅಷ್ಟು ಸಿಸ್ಟಮೆಟಿಕ್ ಆಗಿ? ಯಾಕಂದ್ರೆ ಕೃಷ್ಣ ಬೈರೇಗೌಡ ಬಗ್ಗೆ ಭಾಳ ನಮ್ಗೆ ಹೆಮ್ಮೆ ಐತಿ. ಬೆಳಗ್ಗಿಂದ ರಾತ್ರಿವರೆಗೂ ಕೂತು ನಿಂತ್ಕೊಂಡು ಭಾಳ ನೀಟಾಗಿ ಅಲ್ಲಿ ಜಿಲ್ಲಾಧಿಕಾರಿಗಳಿಂದ ಹಿಡ್ಕೊಂಡು ಸರ್ಕಾರ ಕೂಡ ನಿಂತ್ಕೊಂಡು ಭಾಳ ಜವಾಬ್ದಾರಿಯಿಂದ ನೀಟಾಗಿ ಮಾಡೈತಿ. ಅಂತ ಯಾಕೆ ಕೆಲಸ ನಮ್ಮ ರಾಣೆಬೆನ್ನೂರದಾಗ ನಾವು ಯಾಕೆ ಮಾಡಬಾರ್ದು ಅಂತ ನನ್ನ ಉದ್ದೇಶ ಐತಿ. ಅದಕ್ಕೆ ಮಾನ್ಯ ಶಾಸಕರು ಕೈ ಜೋಡಿಸಿ, ತಾವು ನಮ್ಮೆಲ್ಲರಿಗೂ ಹಿರಿಯರು, ಇದು ರಾಣೆಬೆನ್ನೂರಿಗೆ ತಾವು ನಮ್ಮ ಜೊತೆಗಿದ್ರೆ ಇಡೀ ರಾಣೆಬೆನ್ನೂರಿಗೆ ಹೆಸರು ಬರ್ತೈತಿ. ದಯವಿಟ್ಟು ನಿಮ್ಮ ಜೊತೆ ನಾವಿರ್ತೇವೆ. ಯಾಕಂದ್ರೆ ರಾಣೆಬೆನ್ನೂರದಾಗ ಯಾರೇ ಜನ ಬಂದರೂ ಚೌಡೇಶ್ವರಿ 2 ಕಾರ್ಯಕ್ರಮ 2 ದೇವಸ್ಥಾನದಾಗ ಭಾಳ ನೀಟಾಗಿ ಅಚ್ಚುಕಟ್ಟಾಗಿ ಅಂತಂದು ಹೇಳಿದ್ರೆ ನಮ್ಮ ರಾಣೆಬೆನ್ನೂರಿಗೆ ಒಳ್ಳೆ ಗೌರವ ಬರ್ತೈತಿ, ಹೆಸರು ಬರ್ತೈತಿ. ಯಾಕಂದ್ರೆ ಸಣ್ಣ ಮಕ್ಳು ಕರ್ಕೊಂಬರ್ತಾರೆ, ಹೆಣ್ಮಕ್ಳು ಬಂದಿರ್ತಾರೆ, ವಯಸ್ಸಾದರು ಬಂದಿರ್ತಾರೆ. ಅವ್ರಿಗೆ ಕೇವಲ ಏನು ತಾಯಿ ದರ್ಶನ ಆಗ್ಬೇಕು ಅನ್ನೋದು ಒಂದೇ ಒಂದು ಇಚ್ಛೆಯಿಂದ ಬಂದಿರ್ತಾರೆ. ಆದ್ರೆ ದೂಕೋದು ಪಕ್ಕೋದು ಇನ್ನಗಾದ್ರೆ ಅವ್ರಿಗೆ ನೋವಾಕತಿ. ದಯವಿಟ್ಟು ಹಂಗೆ ಆಗ್ಲಿಲ್ಲಂಗೆ ಇಲಾಖೆ ಕೂಡ ಐತಿ. ಯಾವ ತರ ಸಿಸ್ಟಮ್ ಮಾಡ್ಬೇಕು ಅಂತಂದ್ರೆ ನೀರಿನ ವ್ಯವಸ್ಥೆ ಎರಡು ಕಡೆ ಮಾಡಿಲ್ಲ ಅನ್ನಂಗಿಲ್ಲ. ಆದ್ರೆ ಇನ್ನೊಂದ್ 2-3 ಕಡೆ ನಾವು ಮಾಡ್ಬೇಕಾಗೈತಿ. ನಗರಸಭೆ ಪೌರಾಯುಕ್ತರು ಕೂಡ ಈಗಾಗಲೇ ಎಲ್ಲಾ ವಾರ್ಡ್ಗಳಲ್ಲಿ ನಮ್ಮ ಕ್ಲೀನಿಂಗ್ ವ್ಯವಸ್ಥೆ ನಡೆದಿದೆ. ಅದೇ ರೀತಿಯಾಗಿ ನಾವು ಕೂಡ ಮಾಜಿ ನಗರಸಭಾ ಸದಸ್ಯರು ನಾವು ನಮ್ಮ ವಾರ್ಡ್ಗಳನ್ನ ಕ್ಲೀನ್ ಮಾಡಿಸೋ ಜೊತೆಗೆ ಸ್ವಚ್ಛತೆ ಇಟ್ಕೊಂಡು ಹೋಗ್ತೀವಿ. ನಾವು ನೀವೆಲ್ಲ ಸೇರಿ ಈ ಚೌಡೇಶ್ವರಿ 2 ದೇವಿ ಚೌಡೇಶ್ವರಿ ಜಾತ್ರೆ ಹಾಕ್ಬೇಕು ಅಂತಂದ್ರೆ ಇತಿಹಾಸ ಆಗ್ಬೇಕು ಅನ್ನೋ ನನ್ನ ಆಸೆ ಐತಿ. ದಯವಿಟ್ಟು ನಾವು ನೀವು ಎಲ್ಲರೂ ಸೇರಿ ಶಾಸಕರಿಗೆ ಸಹಕಾರ ಕೊಡೋಣ. ಇಡೀ ಇಲಾಖೆ ಕೂಡ ನಮ್ಮ ಜೊತೆಗೆ ಇರ್ತೈತಿ. ನಾವೆಲ್ಲರೂ ಸೇರಿ ಯಾರಿಗೂ ನೋವಾಗ್ಲಿಲ್ಲಂಗೆ ಬಹಳ ಅಚ್ಚುಕಟ್ಟಾಗಿ ನೀಟಾಗಿ ಕಾರ್ಯಕ್ರಮ ಮಾಡಿ ಆ ದೇವಿಯ ಆಶೀರ್ವಾದ ನಾವೆಲ್ಲರೂ ಪಡೆಯುವ ಮೂಲಕ ನಾವೆಲ್ಲರೂ ಪುನೀತರಾಗುವಂತ ಹೇಳಿ ಈ ಜಾತ್ರೆ ಮೆರವಣಿಗೆಯಲ್ಲಿ ದೊಡ್ಡಪೇಟೆ ಮತ್ತು ಪಾಸ್ಟರ್ ಮೆಟ್ಟಕ್ ಮತ್ತು ರಾಣೆಬೆನ್ನೂರದಲ್ಲಿ ಕೆಲವೊಂದು ಗಲಾಟೆ ಮಾಡ್ತಾರಂತಂದು ಹೇಳ್ತಾ ಇದಾರೆ. ಇವತ್ತು ನಮಗೆ ಗೊತ್ತಿರ್ತಕ್ಕಂಥ ವಿಚಾರ ಇಷ್ಟೇ. ಕಳೆದ ವರ್ಷ ಸಣ್ಣ ಪುಟ್ಟ ಗಲಾಟೆ ಆದಾಗ ನನಗೆ ಭಾಳ ಜನ ಸಂಪರ್ಕ ಮಾಡಿದ್ರು. ಏನ್ರಿ ನಿಮ್ಮ ಮಕ್ಕಳಿಗೆ ಹೇಳಪ್ಪರ 3 ಹೇಳಪ್ಪರ ಅಂತ ಹೇಳ್ತಾ ಇದಾರೆ. ಅದು ಇವತ್ತಿನ ಪರಿಸ್ಥಿತಿ ಬೇರೆ ಐತಿ, ಅವಾಗಿನ ಪರಿಸ್ಥಿತಿ ಬೇರೆ ಐತಿ.
ತಾವು ಮನಗಾಡ್ಬೇಕು. ಯಾಕಂತ ಕೇಳಿದ್ರೆ ಅವತ್ತಿನ ಹಿರಿಯರಿಗೆ ಇರ್ತಕ್ಕಂಥ ಬೆಲೆ ಇವತ್ತು ವಾತಾವರಣದಾಗ ಇಲ್ಲ. ಯಾಕಂತ ಕೇಳಿದ್ರೆ ಅವ್ರೇನು ಹೇಳ್ತಾರಂತಕ್ಕಂಥ ಮಾತುಗಳು ಇವತ್ತು ಈಗಿನ ಯುವಕರು ಬರ್ತಾ ಐತಿ. ಆ ಕಾರಣಕ್ಕಾಗಿ ನಾವು ಬಹಳಷ್ಟು ಹೇಳಿದ್ದೇವೆ ಮತ್ತು ಕೆಲವೊಂದು ನಮಗೆ ಬೇಕಾದ ಜನರಿಗೆ ಹೇಳ್ತಾ ಇದ್ದೇವೆ ಮತ್ತು ನಮ್ಮ ಮಕ್ಕಳಿಗೆ ಹೇಳ್ತಾ ಇದ್ದೇವೆ. ಆ ಥರ ಎಲ್ಲ ತಂದೆಗಳು ಅವ್ರ ಮಕ್ಕಳಿಗೆ ಹೇಳ್ಬೇಕಾಗತ್ತೆ. ಮತ್ತು ಜೊತೆಗೆ ಪೊಲೀಸರು ಅವ್ರ ಜೊತೆಗೆ ಸ್ನೇಹ ಹೇಳಿದ್ದಾರೆ, ಬಹಳಷ್ಟು ಇಲಾಖೆ ಇರ್ತಕ್ಕಂಥ ಪೊಲೀಸ್ ಸಿಬ್ಬಂದಿ ವರ್ಗದವರು. ಆ ಕಾರಣಕ್ಕೆ ಇವತ್ತು ನಾವತ್ತು ಉತ್ಸವ ಮಾಡೋದು. ಇವತ್ತು ಮೊನ್ನೆ 2 ದಿವಸ ಸುಮಾರು 8 ಲಕ್ಷ ಜನ ಬೆಂಗಳೂರಲ್ಲಿ MG ರೋಡಲ್ಲಿ ಮಾಡಿದಾಗ ಒಂದು ಘಟನೆಗಳು ಆಗಲಿಲ್ಲ. ಬಹಳ ಖುಷಿ ನಕ್ಕಂತ ಮಾಡಿದ್ರು. ಮತ್ತು ಬೇರೆ ಬೇರೆ ಕಡೆ ನಾವು ಇವತ್ತು ಕುಂಭಮೇಳದಾಗ ಹೋಗಿದ್ವಿ, ಅಲ್ಲಿ ಸುಮಾರು ಲಕ್ಷಾನ್ ಗಂಟೆ ಜನ ಇದ್ರು ಸಹಿತ ಗಲಾಟೆ ಆಗಲ್ಲ. ಇವತ್ತು ಬೇರೆ ಬೇರೆ ಕಡೆ ದಾವಣಗೆರೆ ಬೇರೆ ಕಡೆ ನೋಡ್ತಾ ಇದ್ದೇವೆ, ಜಾತ್ರೆಯಲ್ಲಿ ಉತ್ಸವದಾಗ ಬಹಳ ಖುಷಿಯಾಗಿ ಅವ್ರ ವೈಯಕ್ತಿಕ ಚಟಗಳು ಏನೇ ಮಾಡಲಿ ಖುಷಿಯಾಗಿ ಜಾತ್ರೋತ್ಸವ ಭಾಗವಹಿಸಿದಂಥ ಭಕ್ತರು ಬಂದಾಗ ಅವ್ರು ಇರ್ತಕ್ಕಂಥ ಏರಿಯಾದಿರ್ತಕ್ಕಂಥ ಜನ ಬಹಳಷ್ಟು ಯುವಕರು ಶಾಂತಿಯಿಂದ ಮಾಡ್ತಾರೆ. ಇಲ್ಲಿ ಕಳೆದ ಸುಮಾರು 3-4 ವರ್ಷಗಳಿಂದ ನೋಡ್ತಾ ಇದ್ದೇವೆ. ಇದು ಮೆರವಣಿಗೆ ಹಳೆ ಬಂದಾಗ ಅಲ್ಲಿ ಬಸವೇಶ್ವರ ದೇವಸ್ಥಾನ ಸರ್ಕಲ್ ಬರ್ಬೇಕಾದ ಬಂದಾಗ ಪೊಲೀಸರು ಅವರು ಒತ್ತಾಯದ ದೂಡಬೇಕು. ಆ ಥರ ಫುಲ್ ಟೈಟ್ ಆಗಿಬಿಡ್ತಾರೆ, ಅವ್ರಿಗೆ ಬೆಲೆ ಕೊಡಲ್ಲ. ಮತ್ತು ನಾವು ಹೇಳಕ್ ಹೋದ್ರೆ ನಮಗೆ ಅವರು ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ. ಆ ಕಾರಣಕ್ಕಾಗಿ ಯಾರೇ ಆಗಲಿ, ಯಾರೇ ಸಮಾಜದಾರಾಗಲಿ, ಎಲ್ಲೇ ಒಂದು ಗಲಾಟೆ ಆದ್ರೆ ಅಲ್ಲಿ ಮಾದೋಡೆ ಗಲಾಟೆ ಮಾಡ್ಯಾರ ಅಂತ ಹೇಳಿ ನಮಗೆ ಬಹಳಷ್ಟು ನೋವು ಕೊಡ್ತಾ ಇದಾರೆ ಕೆಲವೊಂದು ನಮ್ಮ ಸ್ನೇಹಿತರು. ಆ ಕಾರಣಕ್ಕಾಗಿ ಬೇರೆ ಬೇರೆ ಕಡೆ ಎಲ್ಲೋ ಗಲಾಟೆ ಆಗ್ತಾವ ಬಂದು ಅವರು ಸರ್ಕಾರ ಗಲಾಟೆ ಮಾಡಿದಾಗ ಅದನ್ನೆಲ್ಲ ತಂದು ನಮಗೆ ವೈಯಕ್ತಿಕ ಮತ್ತು ವ್ಯಕ್ತಿಗತ ಗಲಾಟೆಗೆ ಒಂದು ಸಮಾಜ ನಮ್ಮನ್ನ ತಿಳಿದಿರ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥ ಕೆಲವು ಸಂಸ್ಥೆ ಮಾಡ್ತಾ ಇದಾರೆ. ಆ ಕಾರಣಕ್ಕಾಗಿ ಇಲಾಖೆ ಅವ್ರು ಗಮನಿಸಬೇಕು. ಸನ್ಮಾನ ಶಾಸಕರು ಇವತ್ತು ನಮಗೆ ಒಳ್ಳೆ ದಿವಸ. ಯಾಕಂದ್ರೆ ಸುಮಾರು ವರ್ಷಗಳಿಂದ ನಾನು ನೋಡ್ತಾ ಶಾಸಕರು ಕಮ್ಮಿ ಬರೋದು, ಇವತ್ತು ಅವ್ರು ಬಂದಿದ್ದಾರೆ. ಅದಕ್ಕೆ ಇವನ್ನೆಲ್ಲ ಮನಗಾಡಬೇಕು. ಜೊತೆಗೆ ಯಾವುದೇ ರೀತಿ 5 ಗಂಟೆ ನಡೀಬಾರ್ದು. ಯಾಕಂದ್ರೆ ಮೊನ್ನೆ ಬಳ್ಳಾರಿ ಗಡ್ಡೆಯಲ್ಲಿ ಬಹಳಷ್ಟು ತಂತು ಅಲ್ಲಿ ಬಾಜು ಪೊಲೀಸ್ ಇಲಾಖೆ ಸಹಿತ ರಿವಾಲ್ವರ್ ಶೂಟ್ ಮಾಡಿದ್ರು. ಅಂತ ವ್ಯವಸ್ಥೆಗಳು ಇವತ್ತು ಬಹಳಷ್ಟು ನಡೀತಾ ಇದಾವು. ಆ ಕಾರಣಕ್ಕಾಗಿ ಇವತ್ತು ಭಕ್ತರಿಗೆ ಯಾವುದೇ ರೀತಿ ನೋವು ಆಗಬಾರ್ದು, ಭಕ್ತರಿಗೆ ಮತ್ತು ಜನರಿಗೆ ಯಾವುದೇ ತೊಂದರೆ ಆಗಬಾರ್ದು. ಮತ್ತು ಈಗಾಗಲೇ ನಮ್ಮ ಶಶಿಧರ ಬಸವರಾಜ್ ಕೇಳಿದ್ದಾರೆ, ಜಾತ್ರೆಯಲ್ಲಿ ಅಂದ್ರೆ ಸುಮಾರು ಒಂದು 5-6 ದಿವಸ ನಡೀತಕ್ಕಂಥ ಜಾತ್ರೆಯಲ್ಲಿ ಅಲ್ಲಿ ಕೆಲವೊಂದು ಪುಡಾರಿ ಹುಡುಗರು ಸುಮ್ಮನೆ ಕ್ಷುಲ್ಲಕವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಿ ತಮ್ಮದಾದ ಒಂದು ಶೈಲಿಯಲ್ಲಿ ಅಲ್ಲಿ ಕೆಲವೊಂದು ನ್ಯೂಸೆನ್ಸ್ ಕಲೆಕ್ಟ್ ಮಾಡ್ತಾರೆ. ಅದನ್ನು ತಾವು ನಿಗಾ ಇಡಬೇಕು. ಯಾವುದೇ ವ್ಯಕ್ತಿಯಲ್ಲಿ ಅವ್ರು ಕಳಿಸ್ಬಿಟ್ಟು ಟೈಟ್ ಮಾಡ್ಬೇಕು. ಅಲ್ಲಿ ಕಾನೂನು ಕ್ರಮ ತಗೋಬೇಕಂತ ತಾವು ಯೋಚಿಸಿಕೊಳ್ತೇವೆ. ಯಾಕಂದ್ರೆ ಬರೀ ರಾಜಕಾರಣ ಮಾಡ್ತಕ್ಕಂಥ ಲೀಡರ್ ಆಗಿ ನಾವು ಮಾಡಿದ ಸಹಿತ ಕೆಲವೊಂದು ಬದಲಾವಣೆಗಳಾಗ್ಯಾವು. ಆ ಬದಲಾವಣೆ ತಕ್ಕಂತೆ ನಾವು ಅದಕ್ಕಾಗಿ ಯಾವುದೇ ರೀತಿ ಸಮಸ್ಯೆಗಳು ಆಗಬಾರ್ದು. ಹಬ್ಬಗಳು ಬರೋದು ಖುಷಿಯಾಗಿ ಬರ್ತಾವೆ. ಹಬ್ಬಗಳು ಎಲ್ಲ ವೈಯಕ್ತಿಕ ಒಂದು ಸಂತೋಷ ಪಡ್ಬೇಕು. ಮತ್ತು ನಮ್ಮ ಸಂಬಂಧಿಕರು ಬಂದಾಗ ಅವ್ರು ಕೂಡ ಸಂತೋಷ ಇರ್ಬೇಕು. ಬಂದಾಗ ನಾವು ಸಂತೋಷವಾಗಿರ್ಬೇಕಂತೆ ಅದನ್ನೆಲ್ಲರೂ ಮನಗಾಡ್ಬೇಕಂತ ಕೇಳ್ಕೊಳ್ತೀವಿ. ಆ ಜೊತೆಯಲ್ಲಿ ಈಗಾಗಲೇ ಇಲಾಖೆ ಮುಖಂಡರು ಕೈ ಮುಗಿತೇವೆ. ಇಲಾಖೆಯವರು ಏನು ಮಾಡ್ತಾ ಇದ್ದಾರೆ, ಕೆಲವೊಂದು ಅಲಕ್ಷ್ಯ ಮಾಡ್ತಾ ಇದ್ದಾರೆ, ಫೋನ್ ತಗೊಳಲ್ಲ. ಅದನ್ನ ಕೆಲವೆಲ್ಲ ಅಲಕ್ಷ್ಯ ಮಾಡಬಾರ್ದು. ಮತ್ತು ಫೋನ್ ತಗೊಂಡು ಮಾತಾಡ್ರಿ ಮತ್ತು ಈ ಸಮಸ್ಯೆಗೆ ಪರಿಹಾರ ಕುತ್ಕೊಂಡು ಹುಡುಕಿ ಯಾವುದೇ ರೀತಿ ಘಟನೆಗಳು ಆಗ್ಬಾರ್ದಂತ ನಾನು ನಿಮ್ಮಲ್ಲಿ ಕೈ ಮುಗಿ ಕೇಳಿ ನನಗೆ ಇವತ್ತು ಕರೆಸಿಯನ್ನು ಮಾತಾಡೋಕೆ ಅವಕಾಶ ಕೊಟ್ಟಂತ ವೇದಿಕೆ ಇರ್ತಕ್ಕಂಥ ಶಾಸಕರಿಗೆ ನಿಮಗೆಲ್ಲ ವಂದಿಸಿ ನನ್ನ ಮಾತು ಪೂಜೆ. ಜೈ ಹಿಂದ್ ಜೈ ಕರ್ನಾಟಕ. ಊರಿನ ನಾಗರಿಕರೇ, ಈ ಪೀಸ್ ಕಮಿಟಿ ಕರೆಯೋದು ಎದಕ್ಕಪ್ಪ ಅಂತಂದ್ರೆ ನಮ್ಮ ಭಾಗದಾಗ ಯಾರ್ಯಾರು ಮಾತು ನಡೀತೈತಿ ಅಂತಂದು ಅವ್ರನ್ನ ಕರೆದಿರ್ತಾರೆ. ಪೊಲೀಸರ ಕೈಯಾಗ ಲಾಠಿ ಇರ್ತಾವೆ, ಅವ್ರೇನು ಹೆದರ್ಬೇಕನ್ನೋ ವಿಚಾರ ಇರೋದಿಲ್ಲ. ನಾವು ಇಂದಳದ ಬಂದು ಬಿಡ್ರಿ ಅಂತ ಬರ್ತಾವಲ್ಲ ಅನ್ನೋದಕ್ಕೆ ಒಂದು, ಅದ್ರ ಜೊತೆಗೆ ನಿಮ್ಮ ಮಾತು ಆ ಭಾಗದಾಗ ನಡೀತೈತಿ ಅಂತ ಹೇಳಿ ನಮ್ಮನ್ನು ಕರೆದಿರ್ತಾರೆ. ನಡೆಯೋದಿಲ್ಲ ಅಂದ್ರೆ ಇದು ಬರೋದು ಬೇಡ ಅನ್ನಂಗೆ ಆಕೈತೆ ನಮಗೆ. ಅದಕ್ಕೆ ಪ್ರಕಾಶ್ ಅವರು ನಾವು ಬರ್ತಾವೆ ಇಲ್ಲಿ ನಿಂತ್ಕೊಳಕ. ನೀವು ಆ ವಾರ್ಡಿನ ಪ್ರತಿನಿಧಿ ಇದ್ದೀರಿ, ನಿಮ್ಮ ಗೌರವ ಘನತೆಯನ್ನು ಕಾಪಾಡ್ಕೊಳ್ಳೋಂಥ ರೀತಿಯಲ್ಲಿ ಮಾತಾಡ್ಬೇಕು. ಇವತ್ತು ಪೊಲೀಸ್ ಸ್ಟೇಷನ್ನಾಗ ಚೌಡೇಶ್ವರಿ ಜಾತ್ರೆ ನಿಮಿತ್ತ ಕರೆದತಕ್ಕಂಥ ಸಭೆ ಇರ್ತೈತಿ. ಊರಿನ ಎಲ್ಲ ನಾಗರಿಕರದ ಜವಾಬ್ದಾರಿ ಇಟ್ಕೊಂಡು ಮಾತಾಡ್ರಿ. ನಾನು ಬರ್ತಾನೆ, ನಿಮ್ಮ ಜೊತೆಗೆ ಇರ್ತದೀನಿ. ಒಟ್ಟರನ್ನ ಕರೆದು ಒಂದು ದಿವಸ ಮುಂಚೆನ ಯಾರು ಗಲಾಟೆ ಮಾಡಬಾರ್ದು ಅಂತಂದು ಹೇಳಿ ಬರೋಣ. ಅತಿ ಮೀರಿ ಮಾಡಿದ್ರಂದ್ರೆ ಯಾರ್ಯಾರು ಮಾಡ್ತಾರ ಅನ್ನೋದು ಅವರು ಪೊಲೀಸರಿಗೆ ಗಡ್ಡಪ್ಪನ ಜವಾಬ್ದಾರಿ. ಅದು ನಮ್ಮ ಟೌನ್ PSI ಇರ್ತಾರಲ್ಲ ಅವ್ರ ಜವಾಬ್ದಾರಿ ಇರ್ತೈತಿ, ಅವ್ರು ಮಾಡ್ತಾರೆ. ಅದಕ್ಕೆ ಯಾವಾಗಲೂ ಇವತ್ತು ನಾವೆಲ್ಲ ಮಾತಾಡ್ತೇವೆ. ಏನು ಊರಿನಲ್ಲಿ ಪ್ರತಿ ವರ್ಷನೂ ಜಾತ್ರೆಗಳು ನಡೀತಾ ಇದಾವೆ. ಇವು ನಾವೆಲ್ಲ ಜಾತ್ರೆ ಅದಕ್ಕೆ ಮಾಡಕತ್ತೇವೆ ಅಂತಂದ್ರೆ ದೇವಿ ಪ್ರತಿ ವರ್ಷನೂ ಜಾತ್ರೆ ಮಾಡ್ತಾ ಇದ್ದಾವೆ. ಭಾಳ ನಮ್ಮನ್ನು ಸಮೃದ್ಧಿಯಿಂದ ಸುಖದಿಂದ ಇಡ್ಲಿ ಅಂತ ಹೇಳಿ ಜಾತ್ರೆ ಮಾಡ್ತೇವೆ. ಅದಕ್ಕೆ ಅವಾಗಲೇ ಹೇಳಕತ್ತಿದ್ದೆ, ನಮ್ಮವೆಲ್ಲ ಹೆಣ್ಣು ದೇವರುಗಳು ಕೊಟ್ಟರು, ನಾವೆಲ್ಲ ಲಕ್ಷ ಗಂಟ್ಲೆ 50,000 ಗಂಟ್ಲೆ 30,000 ಗಂಟ್ಲೆ ಖರ್ಚು ಮಾಡ್ಬೇಕು.
ಅವ್ರು ಬಂದು ಉಂಡು ಹೋಕಾರ. ಹಿಂಗೈತೆ ನಮ್ಮ ಪರಿಸ್ಥಿತಿ. ಅದಕ್ಕೆ ಅವರೆಲ್ಲ ಬೆಲ್ಲ ಬಾನದ ದೇವ್ರುಗಳ್ನ ಇಟ್ಕೊಂಡ್ರು ಏನು ಒಂದು 500 ರೂಪಾಯಿದಾಗ ಖರ್ಚು ಮಾಡ್ಕೊಂಡ್ರೆ ಅವ್ರು ಹಬ್ಬ ಆಗಿ ಹೋಗ್ಬಿಡ್ತಾವೆ. ಇದು ನಮ್ದೆಲ್ಲ ತಾಮಸ ಪದಾರ್ಥ ಮತ್ತು ರೋಷಕ್ಕೆ ಆವೇಶಕ್ಕೆ ಒಳಗಾಕನಲ್ಲಿ. ಮತ್ತು ತಾಮಸ ಪದಾರ್ಥ ಅಂದ್ರೆ ರೋಷ ಆವೇಶದಾಗ ಇರ್ತವೆ. ಹಂಗಾಗಿ ಸ್ವಲ್ಪ ಅದ್ರಾಗ ಮಧ್ಯೆ ಒಟ್ಟು ಮೈ ಬಿತ್ತಂದ್ರೆ ಅದು ಡಬಲ್ ಆಕೈತಿ. ಹಿಂಗಾಗಿ ನಮ್ಮ ದೇವ್ರುಗಳೆಲ್ಲ ಇಷ್ಟೆಲ್ಲ ಮಾಡಿದ ಮೇಲೆ ನಮ್ಮ ದೇವ್ರು ಶಾಂತಿ ಆಕವು. ಹಂಗೆ ಪ್ರತಿ ವರ್ಷನೂ ಅಷ್ಟು ಆದಾಗ ಶಾಂತಿ ಆಗದ ನಮ್ಮ ದೇವ್ರುಗಳು. ಅಲ್ಲಿ ಮಠ ಆಗೋದ ಅಲ್ಲ. ಅದಕ್ಕೆ ನಮ್ಮ ರಾಜಣ್ಣ ಹೇಳಕತ್ತಿದ್ದೆ, ನೋಡಪ್ಪ ನಿಮ್ಮ ದೇವ್ರ ನಶೆನೂ ಬರೋದಿಲ್ಲ, ಆಮೇಲೆ ತಾಮಸ ಪದಾರ್ಥನೂ ತಿನ್ನಂಗಿಲ್ಲ, ಸಾತ್ವಿಕ ಪದಾರ್ಥ ತಿಂದು ನಿಮ್ಮ ದೇವ್ರುಗಳೆಲ್ಲ ಭಾಳ ಸಮೃದ್ಧವಾಗಿರ್ತಾವೆ, ನಮ್ಮನ್ನು ಒಟ್ಟು ಪೂಜೆ ಮಾಡಕ್ಕೆ ಬಿಡ್ರಿ ಅಂತ ಅಂದು ನಾನು ನಗಕತ್ತಿದ್ರು ಅವರು. ಅಂದ್ರೆ ಈ ಸಿಸ್ಟಮ್ ಹಿಂಗೈತೆ. ಅದಕ್ಕೆ ನಾವೆಲ್ಲ ಇದ್ದಾಗ ಆದರೆ ಎಲ್ಲರೂ ಕೂಡ ಇವತ್ತು ಜಾತ್ರೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇಲ್ಲಿ ನಮಗೆ ಅಷ್ಟೇ ಅಲ್ಲ, ಬೇರೆಯವರಿಗೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ಎರಡೂ ದೇವರುಗಳ ಉತ್ಸವಗಳು ಬಂದಾಗ ಸಾಮಾನ್ಯವಾಗಿ ಜನ ಸೇರೋದು, ನೋಡೋದು, ಹಣಕಾಯಿ ಮಾಡಿಸೋದು, ಎಸ್ಪೆಷಲಿ ಮಹಿಳೆಯರು ಸೇರ್ತಾರೆ ಹಣಕಾಯಿ ಮಾಡಿಸೋ ಸಂದರ್ಭದಲ್ಲಿ. ನಾವು ಅಲ್ಲಿ ಇದ್ದಂಥ ಏರಿಯಾದಾಗಿರ್ತಕ್ಕಂಥ ಜನ ಎಲ್ಲರೂ ಕೂಡ ಸಹಕಾರ ಕೊಟ್ಟು ಮಹಿಳೆಯರಿಗೆ ಅಲ್ಲಿ ಪೂಜೆ ಪುನಸ್ಕಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಆ ದೇವತೆಯನ್ನು ಮುಂದಿನ ನಗರಗಳಿಗೆ ಸಾಗಿಸ್ತಕ್ಕಂಥ ನಿಟ್ಟಿನಲ್ಲಿ ನೀವೆಲ್ಲ ಕೆಲಸ ಮಾಡಬೇಕು. ಅದಕ್ಕೆ ಯಾರೂ ಎದ್ದುಗುಂದೋದು ಅವಶ್ಯಕತೆ ಇಲ್ಲ. ಸ್ವಾಭಾವಿಕವಾಗಿ ನಮ್ಮ ಏರಿಯಾದಾಗ ಗಲಾಟೆ ಅಂದ್ರೆ ಅಲ್ಲಿ ನಮ್ಮರು ಇರ್ತಾರಲ್ಲ, ಬೇರೆ ಯಾರು ಇರೋದಿಲ್ಲ. ನಮ್ಮರು ನಾವು ಕಂಟ್ರೋಲ್ ಮಾಡತಕ್ಕಂಥ ನಿಟ್ಟಿನಲ್ಲಿ ನಾವು ಭಾಗವಹಿಸಿ ಕೆಲಸ ಮಾಡತಕ್ಕಂಥದ್ದನ್ನು ಕಲ್ತಾಗ ಮಾತ್ರ ಸಾಮರಸ್ಯ ತರಕ್ಕೆ ಸಾಧ್ಯ ಆಗತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಮಾಧ್ಯಮ ಮಿತ್ರರೇ ಮತ್ತು ಗಂಗಾಜಲ ತುಂಗಾಜಲ ಸೇರ್ತಕ್ಕಂಥ ಎಲ್ಲರೂ ಜಾತ್ರೆ ಮಾಡ್ತಕ್ಕಂಥ ಬಂಧುಗಳೇ, ಪ್ರತಿ ವರ್ಷವೂ ಎರಡೂ ಜಾತ್ರೆಗಳು ಬಹಳ ಶಾಂತಿಯಿಂದ ಮಾಡ್ತಿದ್ದಾವೆ. ಅದೇ ರೀತಿಯಾಗಿ ಎಲ್ಲಿ ಬಂದಂಥ ಎಲ್ಲ ಜನರು ಪೊಲೀಸ್ ಇಲಾಖೆಯಲ್ಲಿ ಸಹಕಾರ ಕೊಡ್ಕೊಂತ ಬಂದಿದ್ದೇವೆ. ಏನೋ ಒಂದು ಚಾತುರ್ಯದಿಂದ ಒಂದು ಕ್ಷುಲ್ಲಕ ಕಾರಣವಾದ ಯಾವ ಒಂದು ಕಿಡಿಗೇಡಿಗೆ ಹುಡುಗರು ಮಾಡಿದಂಥ ಅದಕ್ಕೆ ದೊಡ್ಡದೊಂದು ಇದು ಮಾಡ್ತಿದ್ದಾರೆ. ಅದಕ್ಕೆ ತಾವು ದಯವಿಟ್ಟು ಸರ ಯಾರು ಗಲಾಟೆ ಮಾಡ್ತಾರ ಅಂಥವ್ರನ್ನ ತಾವು ಕರ್ಕೊಂಬಂದು ಸ್ಟೇಷನ್ಗೆ ಕುಂದಿಸಿ ಬುದ್ಧಿ ಹೇಳಿ ಕಳಿಸಿದ್ರೆ ಅದು ಒಂದಲ್ಲಿ ಸ್ವಲ್ಪ ಶಾಂತಿ ಆಗ್ತದಂತ ನಮಗೊಂದು ಮನವಿ. ಅದೇ ರೀತಿಯಾಗಿ ಮತ್ತು ಈ ಮೆರವಣಿಗೆ ಹೊಂಟ ನಂತರ ಸರ ಈ ವಿವಿಧ ಭಂಗಿಗಳು ಆಮೇಲೆ ಡ್ಯಾನ್ಸ್ ಅವು ಮಾಡಿದ್ರು ಅವು ಏನೋ ಓಕೆ. ಆದರೆ ಬಾಯಲ್ಲಿ ಸೀಮೆಣ್ಣೆ ಹಾಕ್ಯಂದು ಉಗುಳಿ ಬೇರೆ ಬಂದಂಥ ನೋಡ್ತಕ್ಕಂಥ ತಾಯಂದಿರಿಗೆ ಸಿಡೋದು ಅದು ಎಫೆಕ್ಟ್ ಆಗ್ಬೋದಂತ ನನ್ನ ಒಂದು ಅನಿಸಿಕೆ. ಅದನ್ನು ಸ್ವಲ್ಪ ತಾವಾದರೂ ಗಮನಕ್ಕೆ ತಗೊಂಡು ಅದನ್ನು ಯಾವ ರೀತಿ ಎರಡೂ ಕಮಿಟಿಯವರು ಸ್ವಲ್ಪ ಅದನ್ನು ಗಮನಕ್ಕೆ ತಗೋಬೇಕಂತ ತಮ್ಮಲ್ಲಿ ವಿನಂತಿ. ನಾವು ಪ್ರತಿ ವರ್ಷ ಸಡಗರ ಸಂಭ್ರಮದಿಂದ ಪ್ರತಿ ವರ್ಷ ಬಂದು ಬಳಗವರಿಂದ ಒಂದು ಜಾತ್ರಾ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಬಂದಿದ್ದೇವೆ. ಅದು ನಮ್ಮ ಒಂದು ಪದ್ಧತಿ. ಈ ಒಂದು ಪದ್ಧತಿಗೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯವರು ನಮ್ಮ ಯಾವುದೇ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅಡೆತಡೆ ಮಾಡಬಾರ್ದು ಅಂತ ಅವರಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತೇನೆ. 10 ತಾಸಿನಾಗ ನಾವು ಮೆರವಣಿಗೆ ಮುಗಿಸ್ಬೇಕು ಅಂತಂದು. ಆದರೆ ಆ ದೇವಿಯ ಒಂದು ಪವಾಡ ಏನೋ ಗೊತ್ತಿಲ್ಲ. ನಾವು ಬೆಳಗ್ಗೆ 10 ಗಂಟೆಗೆ ನಾವು ಮೆರವಣಿಗೆ ಸ್ಟಾರ್ಟ್ ಮಾಡ್ತೇವೆ. ಆದರೆ ಎಲ್ಲ ಕಲಾ ತಂಡದವರು ಬರ್ತಾರೆ, ವಿವಿಧ ಕ್ಷೇತ್ರದಿಂದ ಕಲಾ ತಂಡದವರು ಬರ್ತಾರೆ. ಅವರು ಡೊಳ್ಳಾದು ಭಜಂತ್ರಿ ಆಗಿರ್ಬೋದು, ಕುದುರೆ ಕುಣಿತ ಆಗಿರ್ಬೋದು, ಅವರು ಬೆಳಗ್ಗೆ 10ರಿಂದ ಸ್ಟಾರ್ಟ್ ಆಗಿ ಸಾಯಂಕಾಲ 7 ಗಂಟೆ ಅನ್ನತ್ಲೆ ಅವ್ರದೆಲ್ಲ ಸುಸ್ತಾಗಿರ್ತೈತಿ. ಅಂಥ ಹೊತ್ತಿನಲ್ಲಿ ನಾವು ಧಾರ್ಮಿಕ ವಿಧಾನಗಳನ್ನು ಮಾಡಬೇಕಾದ್ರೆ ನಾವು ಆಲ್ಟರ್ನೇಟಿವ್ ಏನಾದರೂ ನಾವು ಕಾರ್ಯಕ್ರಮ ಮಾಡಬೇಕಾದ್ರೆ ಅಂತಹ ಕಾರ್ಯಕ್ರಮಕ್ಕೆ ಪೊಲೀಸ್ ಸಿಬ್ಬಂದಿ ವರ್ಗದವರು ನಮಗೆ ಸಹಕಾರ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ಸಣ್ಣ ಪುಟ್ಟ ಮಿಸ್ಟೇಕ್ಸ್ಗಳು ಅವರೇ ತಿದ್ಕೋತಾರತ್ ನಾವು ಬಿಟ್ಟಿದ್ದೀವಿ. ಬಟ್ ಈ ಬಾರಿ ನಾವು ಹೋದ ಬಾರಿ ಹೇಳಿದೆ ಮತ್ತು ಈ ಬಾರಿ ಹೇಳ್ತಾ ಇದ್ದೀನಿ, ದಯಮಾಡಿ ಆ ರೀತಿ ಆಗದೇ ಇರೋ ರೀತಿಯಲ್ಲಿ ನಾವು ಈ ಸತಿ 100% ಎಚ್ಚರ ವಹಿಸ್ತೀವಿ ಮತ್ತು ಆ ಕ್ಷಣವೇ ಕ್ರಮವನ್ನು ಜರುಗಿಸ್ತೀವಿ. ದಯಮಾಡಿ ಆ ಸಂದರ್ಭದಲ್ಲಿ ತಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳುತ್ತಾ, ಈಗ ತಮ್ಮನ್ನೆಲ್ಲ ಉದ್ದೇಶಿಸಿ ನಮ್ಮ CPS ಅವರಿಗಿರ್ತಕ್ಕಂಥ ವೆಂಕಟೇಶ್ ಅವರು ಮಾತಾಡ್ಬೇಕಂತ ಕೋರುತ್ತೇವೆ. ಯಾರಿಗೆ ಕೆಲಸ ಹೇಳ್ತೀವಪ್ಪ ಅಂದರೆ ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಮಾತ್ರ ಕೆಲಸ ಹೇಳೋದಕ್ಕೆ ಸಾಧ್ಯ. ನಾವಾಗ್ಬೋದು,
ನಗರಸಭೆ ಆಗ್ಬೋದು, ವಿ ಆರ್ ವೆರಿ ಕಮಿಟೆಡ್. ಸೊ ನಾವು ಎಲ್ಲ ರೀತಿಯಿಂದಲೂ ನಾವು ತಯಾರಿಯನ್ನು ಮಾಡ್ಕೊಂಡಿದ್ದೇವೆ ಈ ಬಂದೋಬಸ್ತ್ ಸಂಬಂಧ. ಸೊ ನಾವು ಅದನ್ನು ಚಾಚು ತಪ್ಪದೆ ನಾವು ಅದನ್ನು ನೆರವೇರಿಸ್ತೇವೆ. ಸಣ್ಣ ಪುಟ್ಟ ಘಟನೆಗಳಿಗೂ ಆಸ್ಪದ ಕೊಡದಂತೆ ನಾವು ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ತೇವೆ. ಒಂದನೇದು. ಎರಡನೇದು, ಅಷ್ಟೇ ಸಹಕಾರ ಕಮಿಟಿಗಳಿಂದಲೂ ಸಹ ನಮಗೆ ಸ್ವಲ್ಪ ಅಗತ್ಯ ಬೀಳುತ್ತೆ. ನಾವು ಮಾಡ್ತೇವೆ, ಅದರಲ್ಲೇನು ಎರಡು ಮಾತೇ ಇಲ್ಲ, ಜವಾಬ್ದಾರಿ ನಮ್ಮ ಮೇಲೆ ಇದೆ, ನಾವು ಮಾಡ್ತೇವೆ. ಸೊ ಕಮಿಟಿಗಳಿಂದ ಈಗ ಏನೇ ಒಂದು ಸಮಸ್ಯೆ ಬಂದಾಗ ನಿಮ್ಮ ದೇವಸ್ಥಾನದ ಹೊಳಹೊಕ್ಕು ನಾವು ಕೆಲವೊಂದು ತೀರ್ಮಾನಗಳನ್ನ ತಗೊಳ್ಳೋದಕ್ಕೆ ಆಗೋದಿಲ್ಲ. ಅದು ನಿಮ್ಮ ಪರಿಧಿ ಇರುತ್ತೆ, ನಿಮ್ಮ ವ್ಯಾಪ್ತಿ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಅಡ್ರೆಸ್ ಮಾಡೋದಕ್ಕೆ, ಅಲ್ಲ ಈ ಥರ ಸಮಸ್ಯೆ ಆಗಿದೆ ನೋಡಿ ಅಂತ ಹೇಳೋದಕ್ಕೆ ಸೊ ಕಮಿಟಿಯವರು ಸಹ ಅಲ್ಲಿ ಉಪಸ್ಥಿತಿರಬೇಕಾದಂತಹ ಅವಶ್ಯಕತೆ ಬರುತ್ತೆ. ನಮ್ಮ ಸಿಬ್ಬಂದಿಯವ್ರನ್ನ ನಾನು ಕೇಳಿದೆ, ನಾನೇನು ಹೋದ್ಸಲಿ ಜಾತ್ರೆ ಮಾಡಿಲ್ಲ. ಸೊ ಹಾಗಾಗಿ ಕೇಳಿದಾಗ ಅವ್ರು ಹೇಳಿದ್ದು ಸ್ವಲ್ಪ ಕಮಿಟಿಯವರು ನಮಗೆ ಅವೈಲಬಲ್ ಇದ್ದರೆ ಚೆನ್ನಾಗಾಗುತ್ತೆ ಅಂತ. ಈಗ ನಾವು ಯಾವ ರೀತಿ ಈ ಟೈಮಿಂದ ಈ ಟೈಮ್ಗೆ ಇಂಥ ಪೊಲೀಸರನ್ನಂತ ಯಾವ ನೇಮಿಸ್ತೇವೋ ಅದೇ ರೀತಿ ನಿಮ್ಮ ಕಮಿಟಿ ಸದಸ್ಯರು ಸಹ ಇಂಥ ಟೈಮಿಂದ ಇಂಥ ಟೈಮ್ಗೆ ನಾವು ಇರೋ ಥರ ಒಂದು ಪಟ್ಟಿ ಮಾಡಿಕೊಂಡು ಆ ಟೈಮ್ಗೆ ನೀವು ಇದ್ದಿದ್ದೇ ಆದರೆ ಏನಾದರೂ ದೇವಸ್ಥಾನದ ಒಳಗಡೆ ಏನಾದರೂ ಸಮಸ್ಯೆಗಳು ಬಂದಾಗ ಸೊ ನಿಮ್ಮ ಜೊತೆ ಎಕ್ಸ್ಪ್ಲೈನ್ ಮಾಡಿ ಅದನ್ನು ಸಾಲ್ಟ್ ಔಟ್ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಇನ್ನು ಬೌನ್ಸರ್ಸ್ ಬಗ್ಗೆ ಹೇಳ್ತಾ ಇದ್ವಿ. ಮೊದಲ 2 ದಿನ ಸೊ ಮಿನಿಮಮ್ ಸೊ ನೋಡಿ, ದರ್ಶನ ದೇವಸ್ಥಾನದವರೆಗೆ ತಲುಪಿಸುವಂಥದ್ದು, ಕ್ಯೂ ಮಾಡಿಸುವಂಥದ್ದು ನಮ್ಮದು ಕೆಲಸ ಇರುತ್ತೆ. ದರ್ಶನ ಮಾಡಿಸುವಂಥದ್ದು ನೀವೇ ಮಾಡಬೇಕು. ಯಾಕಂದರೆ ಯೂನಿಫಾರ್ಮ್ ಹಾಕ್ಕೊಂಡು ತಳ್ಳಿದಾಗ ಅವರಿಗೆ ಒಂದು ರೀತಿ ಮುಜುಗುರ ಆಗುವಂಥ ಸನ್ನಿವೇಶಗಳು ಇರ್ತವೆ. ಸೊ ಹಾಗಾಗಿ ಅದನ್ನು ಬೌನ್ಸರ್ಸ್ನ ಸಂಖ್ಯೆ ಮೊದಲ 3 ದಿವಸ 15 ಜನ ಇದ್ದರೆ ಒಳ್ಳೆಯದು. ಆ ನಂತರ 8 ಜನರಾಗಿ ತಾವು ಈಗಾಗಲೇ ಮಾಡ್ಕೊಂಡು ಬಂದಿದ್ದೀರಿ. ಮೊದಲ 3 ದಿವಸ ಮಾತ್ರ 15 ಜನ ಇರೋ ಥರ ತಾವು ನೋಡ್ಕೋಬೇಕಾದಂಥ ಅವಶ್ಯಕತೆ ಇದೆ. ಸೊ ಅದನ್ನು ತಾವು ನೆರವೇರಿಸ್ಕೊಡ್ತೀರಿ ಅಂತ ಆಶಿಸ್ತಾ, ಸೊ ತಮ್ಮ ಎಲ್ಲರ ಸಹಕಾರದಿಂದ ಮಾನ್ಯ ಶಾಸಕರ ಮತ್ತು ಮಾನ್ಯ DSP ಸಾಹೇಬರ ಮಾರ್ಗದರ್ಶನದಲ್ಲಿ ಸೊ ನಾವು ಈ ಜಾತ್ರೆಯನ್ನು ತಾವು ಏನು ಹಾಸನಾಂಬೆಯನ್ನು ಉದಾಹರಣೆಯನ್ನು ಕೊಟ್ಟರೆ ಅಷ್ಟೇ ಅಚ್ಚುಕಟ್ಟಾಗಿ ತಾವೆಲ್ಲ ನಡೆಸ್ಕೊಡ್ತೀವಿ ಅಂತ ಹೇಳ್ತಾ ಮತ್ತು ಎಲ್ಲ ಪತ್ರಿಕಾ ಮಾಧ್ಯಮದವರೇ ಎಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಮುಖ್ಯವಾಗಿ ನಾನು ಇಲ್ಲಿ 2 ವಿಚಾರಗಳನ್ನ ತಮ್ಮ ಮುಂದೆ ಪ್ರಸ್ತಾಪ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಾವು ಪೊಲೀಸ್ ಇಲಾಖೆ ವತಿಯಿಂದ ಈ ಒಂದು ಬಂದೋಬಸ್ತ್ನ ಯಾವ ಥರ ನಾವು ಮಾಡ್ಕೊಂಡಿದ್ದೀವಿ ಅನ್ನೋದನ್ನು ನಾನು ನಿಮಗೆ ತುಂಬ ಸಂಕ್ಷಿಪ್ತವಾಗಿ ಹೇಳ ಬಯಸ್ತೀನಿ. ನಮಗೆ ನಮ್ಮ ಇಲಾಖೆಯಿಂದ ಸಾಕಷ್ಟು ಸಫಿಷಿಯೆಂಟ್ ಫೋರ್ಸ್ನ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಕೊಟ್ಟಿದ್ದಾರೆ. ಸುಮಾರು ಒಂದು 400 ಜನ ಸಿವಿಲ್ ಸ್ಟಾಫು ಮತ್ತು KSRP, DR ಮತ್ತು ನಮ್ಮ QRT ಇದೆಲ್ಲದೂ ಸೇರಿ ಒಂದು 400 ಜನ ತನಕನೂ ಕೂಡ ನಮಗೆ ಮೆನ್ ಇನ್ಕ್ಲೂಡಿಂಗ್ ಹೋಮ್ ಗಾರ್ಡ್ಗಳನ್ನ ಸೇರಿಸಿ 400 ಜನ ಅವೈಲಬಿಲಿಟಿಯನ್ನು ಮಾಡಿದ್ದಾರೆ, ಮೆನ್ ಆ್ಯಂಡ್ ಆಫೀಸರ್ಸ್ನ. ಅದೇ ರೀತಿಯಾಗಿ ಈ ಸಲ ನಮ್ಮ ಹತ್ರ ಅಡಿಷನಲ್ ಆಗಿ ಕೆಲವೊಂದು CC ಕ್ಯಾಮ್ರಾಗಳು ಇದೆ. ನಮ್ಮ ಹತ್ರ CC ಕ್ಯಾಮ್ರಾಗಳಿದೆ. ಆ CC ಕ್ಯಾಮ್ರಾಗಳು ಸರ್ವಿಲೆನ್ಸ್ ಕ್ಯಾಮ್ರಾಗಳಾಗಿ ನಾವು ಯುಟಿಲೈಸ್ ಮಾಡ್ತಾ ಇದ್ದೀವಿ. ಅವಶ್ಯಕತೆ ಬಿತ್ತು ಅಂತಂದರೆ ನಮ್ಮ ನಗರಸಭೆಯ ನಮ್ಮ ನಗರಸಭೆಯ ಆಯುಕ್ತರಿಗೆ ಮತ್ತೊಮ್ಮೆ ನಾವು ರಿಕ್ವೆಸ್ಟ್ ಮಾಡಿ ಅವಶ್ಯಕತೆ ಬಿದ್ದಲ್ಲಿ ನಾವು ಇನ್ನೂ ಹೆಚ್ಚಿನ CC ಕ್ಯಾಮ್ರಾಗಳನ್ನು ಕೂಡ ಇಂಪಾರ್ಟೆಂಟ್ ಪ್ಲೇಸ್ಗಳಲ್ಲಿ ಇನ್ಸ್ಟಾಲ್ ಮಾಡಿ ಅದನ್ನು ಸರ್ವಿಲೆನ್ಸ್ಗೋಸ್ಕರ ಉಪಯೋಗಿಸ್ತೀವಿ. ಎಲ್ಲಾದ್ರೂ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಏನಾದ್ರೂ ತೊಂದರೆ ಆಗ್ತಾ ಇದೆಯಾ, ಮತ್ತೆ ಏನಾದರೂ ಟೀಸಿಂಗ್ ಆಗ್ತಾ ಇದೆಯಾ, ಅಂದರೆ ಅವ್ರಿಗೇನಾದ್ರು ರೇಗಿಸುವಂಥ ಕೆಲಸಗಳು ಏನಾದ್ರು ನಡೀತಾ ಇದೆಯಾ ಅನ್ನೋದನ್ನು ನಾವು ಸರ್ವಿಲೆನ್ಸ್ ಮಾಡೋಕ್ಕೋಸ್ಕರ ಬೇರೆ ಬೇರೆ ಕಳ್ಳತನಗಳು ಇರ್ಬೋದು ಅಥವಾ ಚೈನ್ ಸ್ಟ್ಯಾಚಿಂಗು ಈ ಥರದ ಒಂದು ಗಲಾಟೆ ಗದ್ದಲಗಳು ಇವೆಲ್ಲದನ್ನು ವಾಚ್ ಮಾಡೋಕ್ಕೋಸ್ಕರ ಇಂಪಾರ್ಟೆಂಟ್ ಪಾಯಿಂಟ್ಗಳಲ್ಲಿ ನೀವೆಲ್ಲಿ ಹೇಳ್ತೀರ ಅಲ್ಲಿ CC ಕ್ಯಾಮ್ರಾಗಳನ್ನು ಕೂಡ ಇನ್ಸ್ಟಾಲೇಷನ್ ಮಾಡ್ತೀವಿ. ಮತ್ತು ಡ್ರೋನ್ ಇಂಪಾರ್ಟೆಂಟ್ ಪ್ರೊಸೆಷನ್ ಟೈಮಲ್ಲಿ ಡ್ರೋನ್ನು ಕೂಡ ಉಪಯೋಗಿಸ್ತೀವಿ. 1 ಅಥವಾ 2 ಡ್ರೋನ್ ಕ್ಯಾಮ್ರಾಗಳನ್ನು ಕೂಡ ಉಪಯೋಗಿಸ್ತೀವಿ. ಯಾಕಂದರೆ ನೈಟ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಗಲಾಟೆ ಜಾಸ್ತಿ, ಅಂದರೆ ನೈಟ್ ಟೈಮ್ ಅಂದಾಗ ಸ್ವಲ್ಪ ಯಾವಾಗಲೂ ಕೂಡ ಅಸ್ತವ್ಯಸ್ತ ಆಗೋಂಥ ಸಾಧ್ಯತೆ ಇರೋದ್ರಿಂದ ಡ್ರೋನ್ ಕ್ಯಾಮ್ರಾನು ಕೂಡ ನಾವು ಈ ಸಲ ಯೂಸ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ. ಮತ್ತು ಮುಖ್ಯವಾಗಿ ಈ ಸಲ ನಾವು ನಗರಸಭೆಯ ಆಯುಕ್ತರಿಗೆ ಮತ್ತು ಮಾನ್ಯ ಶಾಸಕರಿಗೆ ರಿಕ್ವೆಸ್ಟ್ ಮಾಡೋದೇನು ಅಂತಂತಂದರೆ, ಸರ್ ಏನಂತಂದರೆ ಇದೊಂದು ಲಾರ್ಜ್ ಸ್ಕೇಲ್ ಬಂದೋಬಸ್ತ್ ಆಗುತ್ತೆ ಸರ್. 1 ವೀಕ್ ತನಕನೂ ನಡೆಯೋಂಥ ಒಂದು ಮ್ಯಾರಥಾನ್ ಬಂದೋಬಸ್ತ್ ಅಂತ ಅನ್ಬೋದು. 1 or 2 days ಅಂತಂದರೆ ಮಾಡಿಬಿಡ್ತಾರೆ. ಬಟ್ ಯಾವಾಗ ವೀಕ್ 5 ದಿವಸ ಒಂದೊಂದು ವೀಕ್ ಆಗೋಂಥ ಒಂದು ಬಂದೋಬಸ್ತ್ಗಳಲ್ಲಿ ಸ್ವಲ್ಪ ಸಿಬ್ಬಂದಿಗಳಲ್ಲೂ ಕೂಡ ಲ್ಯಾಥರ್ಜಿಕ್ನೆಸ್ ಬಂದ್ಬಿಡುತ್ತೆ. ಸ್ವಲ್ಪ ಓಡಾಡಿ ಸುಸ್ತಾಗೋದು. ಅದಕ್ಕೆ ಈ ಸಲ ನಾವು ಸಾಧ್ಯವಾದಷ್ಟು ಸ್ವಲ್ಪ OPಗಳ ಸಂಖ್ಯೆ, ನಮ್ಮ ಔಟ್ ಪೋಸ್ಟ್ಗಳ ಸಂಖ್ಯೆನ ಜಾಸ್ತಿ ಮಾಡಬೇಕು. ಮತ್ತು ಅವ್ರಿಗೆ ರಿಫ್ಲೆಕ್ಟರ್ ಜಾಕೆಟ್ಗಳು ಹಾಕ್ಸ್ಬಿಟ್ಟು ಓಡಾಡಿದ್ರೆ ಪೊಲೀಸರಿಗೂ ಮತ್ತು ಪಬ್ಲಿಕ್ಕಿಗೂ ಡಿಫ್ರೆನ್ಸಿಯೇಷನ್ ಗೊತ್ತಾಗುತ್ತೆ. ಅದಕ್ಕೆ ಈ ಸಲ ನಾವು ಒಂದು 300-400 ರಿಫ್ಲೆಕ್ಟರ್ ಜಾಕೆಟ್ಗಳನ್ನ ಕೊಂಡ್ಕೊಂಡ್ಬರ್ತೀವಿ ಸರ್. ಕೊಂಡ್ಕೊಂಡ್ಬಂದು ನೈಟ್ ಟೈಮಲ್ಲಿ ವಿಷನ್ ಈಸಿಯಾಗಿ ಪೊಲೀಸ್ ಅಂತ ತಂದ್ಬಿಟ್ಟು ಕಾಕಿಗಿಂತಲೂ ಕೂಡ ನಾವು ರಿಫ್ಲೆಕ್ಟರ್ ಜಾಕೆಟ್ ಹಾಕ್ಸ್ಬಿಟ್ರೆ ಪೊಲೀಸ್ದು ಪ್ರೆಸೆನ್ಸ್ ಜಾಸ್ತಿ ಗೊತ್ತಾಗ್ತಾ ಇರುತ್ತೆ. ಮತ್ತು ನಮಗೆ ವಾಚ್ ಟವರ್ ಅವಶ್ಯಕತೆ ಬಿದ್ದರೆ ಒಂದು 3-4 ಕಡೆ, ಅಂದರೆ ಒಂದು 10 feet, ಒಂದು 8 to 10 feet ಹೈಟ್ನಲ್ಲಿ ನಾವು ನಿಂತ್ಕೊಂಡ್ರೆ ಒಂದು 3-4 ಜನ ನಿಂತ್ಕೊಂಡ್ಬಿಟ್ರೆ ಅಥವಾ ಕೂತ್ಕೊಂಡು ನೋಡ್ತಾ ಇದ್ರೆ
ವಾಚ್ ಟವರ್ನಲ್ಲಿ ಒಂದು ನಮ್ಮ ವ್ಯೂ ಕಾಣೋ ತನಕನೂ ಕೂಡ ಒಂದು 100 ಫೀಟು 200 ಫೀಟ್ ತನಕನೂ ಕೂಡ ನಾವು ನೋಡ್ಬೋದು. ಈಗ ನಾವು ನೆಲದಲ್ಲಿ ಓಡಾಡ್ತಾ ಇದ್ರೆ ನಮಗೆ ಮುಂದೆ ಏನಾಗ್ತಾ ಇದೆ ಕಾಣ್ತಾ ಇರಲ್ಲ ಗುಂಪಲ್ಲಿ. ಸೊ ಒಂದು ಹೈಟಲ್ಲಿ ನಿಂತ್ಕೊಂಡ್ರೆ ನಮಗೆ ಒಂದು 100 ಅಡಿ 150 ಅಡಿ ತನಕನೂ ರಸ್ತೆಯಲ್ಲಿ ಏನು ನಡೀತಿದೆ, ಏನಾದ್ರು ಗಲಾಟೆ ಆಗ್ತಾ ಇದೆಯಾ, ಮತ್ತು ಆ ತಕ್ಷಣ ಅವರಿಗೆ ವಾಕಿ ಟಾಕಿಯಲ್ಲಿ ನಮಗೆ ರಿಸಲ್ಟ್ ಕೊಟ್ಟರೆ ನಾವು ಏನಾದ್ರು ಹೋಗಿ ರಿಪ್ಲೈ ಮಾಡ್ಬೋದು. ಅದಕ್ಕೆ ಏನಾದ್ರು ನೋಡಿ ಇಲ್ಲಿ ಗಲಾಟೆ ಆಗ್ತಾ ಇದೆ, ಇಲ್ಲಿ ತಕ್ಷಣ ಸ್ವಲ್ಪ ಆಕ್ಷನ್ ಮಾಡಿ ಅಂತಂದ್ರೆ ನಾವು ಆಕ್ಷನ್ ಮಾಡೋಕ್ಕೂ ಈಸಿ ಆಗುತ್ತೆ. ಅವಶ್ಯಕತೆ ಬಿದ್ದರೆ ತಾವು ಒಂದು ಸ್ವಲ್ಪ ನಮಗೆ ಒಂದು 5-6 ಕಡೆ ವಾಚ್ ಟವರ್ನು ಕೂಡ ಮಾಡಿಸ್ಕೊಡ್ಬೇಕು ಅಂತ ಅಂದ್ಬಿಟ್ಟು ನಾನು ಇದೇ ಸಂದರ್ಭದಲ್ಲಿ ತಮ್ಮಲ್ಲಿ ಕೋರ್ತೀನಿ ಸರ್. ನಗರಸಭೆ ಕಡೆಯಿಂದ ನಮ್ಮ ಒಂದು ಈ ರಿಫ್ಲೆಕ್ಟರ್ ಜಾಕೆಟ್ಸು ಮತ್ತು ವಾಚ್ ಟವರ್ಸು, CCTV ಇನ್ಸ್ಟಾಲೇಷನ್ಗೆ ಸಂಬಂಧಪಟ್ಟಂತೆ ಮತ್ತು OPಗಳು ಮತ್ತು ಇನ್ನೊಂದು ಕಂಟಿನ್ಯೂ ಕೆಲಸ ಮಾಡ್ತಾ ಇದ್ರೆ ಸ್ವಲ್ಪ ಅವ್ರಿಗೂ ಕೈಕಾಲು ನೋವು ಬಂದಂಗೆ ಆಗುತ್ತೆ. ಅಲ್ಲಲ್ಲಿ ಕೂತ್ಕೊಳಕ್ಕೆ ಒಂದು ಸ್ವಲ್ಪ OP ಮಾಡಿ ಚೇರ್ಗಳು ಹಾಕಿಕೊಟ್ರೆ ಪೊಲೀಸರಿಗೂ ಕೂಡ ಕಂಟಿನ್ಯೂ ಕೆಲಸ ಮಾಡೋದಕ್ಕೂ ಈಸಿ ಆಗುತ್ತೆ. ಒಂದು ಹಾಫ್ ಅನ್ ಅವರ್ 10 ನಿಮಿಷ ಅಲ್ಲಲ್ಲಿ ರೆಸ್ಟನ್ನು ಮಾಡ್ಕೋಬೋದು. ಅದಕ್ಕೆ ಇವೆಲ್ಲವನ್ನೂ ಕೂಡ ತಮ್ಮ ಕಡೆಯಿಂದ ಮತ್ತು ನಮ್ಮ ಕಡೆಯಿಂದ ಈ ಒಂದು ಬಂದೋಬಸ್ತ್ಗೆ ಸಂಬಂಧಪಟ್ಟಂತೆ ನಮ್ಮ ಒಂದು ಪ್ರಿಪೇರ್ಡ್ನೆಸ್ ಆಗಿದೆ ಅಂತ ತಂದ್ಬಿಟ್ಟು ನಮ್ಮ MLA ಸಾಹೇಬ್ರ ಗಮನಕ್ಕೆ ಮತ್ತು ಆಯುಕ್ತರ ಗಮನಕ್ಕೆ ತರ ಬಯಸ್ತಿದ್ದೀನಿ. ನಾವು ಬಂದೋಬಸ್ತಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಈ ಒಂದು ಬಂದೋಬಸ್ತ್ನ ಪ್ರಿಪೇರ್ಡ್ನೆಸ್ನ ಮಾಡ್ಕೊಂಡಿದ್ದೀವಿ ಅಂತ ತಂದ್ಬಿಟ್ಟು ನಾನು ನಿಮಗೆ ಇದುವರೆಗೂ ತಿಳಿಸಿದ್ದೀನಿ. ಅದೇ ರೀತಿಯಾಗಿ ಭಾಳ ಮುಖ್ಯವಾಗಿ ಏನು ಅಂತಂತಂದ್ರೆ ಗಂಗಾಜಲ ಚೌಡೇಶ್ವರಿ ಮತ್ತು ತುಂಗಾಜಲ ಚೌಡೇಶ್ವರಿ ನಮ್ಮ ರಾಣೆಬೆನ್ನೂರಿನ ಗ್ರಾಮ ದೇವತೆಗಳು. ಈಗ ನಾವು ನಮಗೆ ಗೊತ್ತಿದ್ದ ಹಾಗೆ ಸುತ್ತಮುತ್ತ ಒಂದು 10-15 ತಾಲೂಕುಗಳಲ್ಲಿ ಈ ಶಿರ್ಸಿ ಮಾರಿಕಾಂಬ ಇರ್ಬೋದು, ಅದೇ ರೀತಿ ನಮ್ಮ ಸಾಗರ ಮಾರಿಕಾಂಬ ಇರ್ಬೋದು, ಮತ್ತು ನಮ್ಮ ದುಗ್ಗಮ್ಮ ದಾವಣಗೆರೆ ದುಗ್ಗಮ್ಮ, ಅದೇ ರೀತಿಯಾಗಿ ತುಂಬ ಇದೂ ಕೂಡ ತುಂಬ ಭಾಳ ಫೇಮಸ್ ಒಂದು ಜಾತ್ರಾ ಮಹೋತ್ಸವ ಇದಾಗಿದೆ. ಇಲ್ಲಿ ನಮಗೆ ತಿಳಿದಂಗೆ ಸರ್, ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಒಂದು 25 ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು ಎಲ್ಲಿಂದ ಅಂದರೆ ಫ್ಲೆಕ್ಸು ಬ್ಯಾನರ್ಗಳಿಂದ ಸರ್. ನಮ್ಮ ಒಂದು 25 ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ಹೇಳಬೇಕಂದ್ರೆ ಫ್ಲೆಕ್ಸು ಬ್ಯಾನರ್ಗಳಿಂದನೇ ಸಾಕಷ್ಟು ಗಲಾಟೆ ಗದ್ದಲಗಳು ಸ್ಟಾರ್ಟ್ ಆಗಿರೋದು. ತಮಗೆ ರೀಸೆಂಟಾಗಿ ಒಂದು ಇನ್ಸಿಡೆಂಟ್ ಆಗಿದೆ. ನಾನು ಸಾಕಷ್ಟು ಬಸ್ಸಲ್ಲಿ ಬಂದ ನಮ್ಮ ಭಾಷಣದಲ್ಲೂ ಹೇಳ್ಬೇಕಾರೆ ದಯಮಾಡಿ ಏನು ಅಂತಂದರೆ ಎಲ್ಲೆಲ್ಲಿ ಯಾವ್ಯಾವ ಏರಿಯಾದಲ್ಲಿ ಇದ್ರೆ ಆ ಏರಿಯಾದಲ್ಲೇ ನೋಡಿ ನಿಮ್ಮ ಫ್ಲೆಕ್ಸ್ ಬ್ಯಾನರ್ಗಳನ್ನ ಹಾಕ್ಕೊಂಡ್ರೆ ಉತ್ತಮ. ನಮ್ಮ ಏರಿಯಾದಲ್ಲಿ ಬಂದು ಇವ್ರು ಹಾಕ್ಕೊಂಡಿದ್ದಾರೆ, ಇವ್ರ ಏರಿಯಾದಲ್ಲಿ ಬಂದು ನಾವು ಹಾಕ್ಕೊಂತೀವಿ, ಅದು ನಮಗೆ ಸೇರಿದ್ದು. ನಿಮ್ಮ ಅಮಿಕಬಲಿ ಈ ಫ್ಲೆಕ್ಸ್ ಬ್ಯಾನರ್ಗಳನ್ನ ಹಾಕ್ಕೊಂಡ್ಬಿಟ್ರೆ ಈಸಿ. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಫ್ಲೆಕ್ಸು ಬ್ಯಾನರ್ಸ್ ಕಾಯ್ದು ನಮ್ಮ ಕೆಲಸ ಅಲ್ಲ ಸರ್. ನಗರಸಭೆಯಿಂದ ಅದ್ರ ಬಗ್ಗೆನೂ ಬೇಕಾದ್ರೆ ತಾವು ಒಂದು ಸ್ವಲ್ಪ ಒಂದು ಆದೇಶ ಕೊಡಿಸಿದ್ರೆ ಈಸಿ ಆಗುತ್ತೆ ಸರ್. ಯಾರ್ಯಾರು ಫ್ಲೆಕ್ಸು ಬ್ಯಾನರ್ ಹಾಕಂತಾರೋ ಅದು ಅವ್ರವ್ರ ಜವಾಬ್ದಾರಿ ಒಂದು. ಎರಡನೇದಾಗಿ ಪರ್ಮಿಷನ್ ತಗೊಂಡು ಹಾಕಲಿ ಮತ್ತು ಅವ್ರವ್ರ ಏರಿಯಾದಲ್ಲಿ ಹಾಕಲಿ. ಈಗ ನೈಟ್ ಟೈಮ್ ಎಲ್ಲ ಒಂದು ಕಡೆ ಹಾಕಿರ್ತಾರೆ, ಯಾರೋ ಒಬ್ಬ ಬರ್ತಾನೆ, ಏನೋ ಒಂದು ಕಿಡಿಗೇಡಿ ಏನೋ ಒಂದು ಮಾಡ್ತಾನೆ, ಅವರು ಹುಯಿ ಅಂತ ಸೇರ್ತಾರೆ, ನಾವು ಹಾಕಿದ ಫ್ಲೆಕ್ಸು ಬ್ಯಾನರ್ನೇ ಹಾಕಿದಾರೆ, ಕಿತ್ತಿದ್ದಾರೆ ನೋಡ್ರಿ, ಇದೆಲ್ಲ ಏನಿದು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇದು ಭಾಳ ಕಷ್ಟ ಸರ್. ಇದೆಲ್ಲ ನಾವು ಒಂದು ಕಡೆಗೆ ಬಂದೋಬಸ್ತ್ ಮಾಡಬೇಕು. ಇದು ಈಗ ಗಂಗಾಜಲ ಚೌಡೇಶ್ವರಿ ಮತ್ತು ತುಂಗಾಜಲ ಚೌಡೇಶ್ವರಿ ಬಂದೋಬಸ್ತ್ ಏನಿದೆ ಅಂತಂದ್ರೆ ಜಸ್ಟ್ ಇದೊಂದು ನಮ್ಮದು ರೆಗ್ಯುಲೇಟರಿ ಬಂದೋಬಸ್ತ್ ಸರ್ ಇದೆ. ಇಲ್ಲಿ ಗಲಾಟೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಎಕ್ಸ್ಪೆಕ್ಟೇಷನ್ ಮಾಡಲ್ಲ. ಇದು ಡಿಸಿಷನ್ ರೆಗ್ಯುಲೇಟರಿ ಬಂದೋಬಸ್ತ್. ಇದು ಸಾಮಾನ್ಯವಾಗಿ ತುಂಬ ದೊಡ್ಡ ಕ್ರೌಡು, ಒಂದು 10-15 ಸಾವಿರ ಜನ, 20 ಸಾವಿರ ಜನ ಅಥವಾ 30 ಸಾವಿರ ಜನನೂ ಸೇರಿ ಹೋಗ್ತಾ ಇರೋಂಥ ಒಂದು ಮೆರವಣಿಗೆ ಆಗಿದೆ. ದೊಡ್ಡ ಮೆರವಣಿಗೆಯಲ್ಲಿ ನಾವು ರೆಗ್ಯುಲೇಟರಿ ಮಾಡ್ತಿರ್ತೀವಿ. ಒಂದು ಮೆರವಣಿಗೆಗೆ ಒಂದು ಮಾರ್ಗವನ್ನು ನೀಟಾಗಿ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಯಾವುದು ಟ್ರಾಫಿಕ್ಕು ಮತ್ತೊಂದು ತೊಂದರೆ ಆಗದಿರೋ ರೀತಿಯಲ್ಲಿ ಜನ ಅದಕ್ಕೆ ಸಪೋರ್ಟ್ ಮಾಡಿ ನಮಗೆ ಸಹಕರಿಸಬೇಕಾಗುತ್ತೆ. ಈ ಫ್ಲೆಕ್ಸು ಬ್ಯಾನರ್ಗಳನ್ನ ಹಾಕೋಂಥ ವಿಚಾರದಲ್ಲೇ ಗಲಾಟೆ ಆಗೋದು, ಅಥವಾ ಇನ್ನೂ ಏನೋ ಒಂದು ಕ್ಯಾಸ್ಟ್ ಕಾನ್ಫ್ಲಿಕ್ಟ್ ಆಗೋದು, ಅಥವಾ ಇನ್ನೊಂದು ಏರಿಯಾ ಹುಡುಗರಿಗೂ ಮತ್ತೊಂದು ಏರಿಯಾ ಹುಡುಗರಿಗೂ ಕೂಡ ಇದೇ ಸಂದರ್ಭದಲ್ಲಿ ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ವೈಷಮ್ಯ ಇರುತ್ತೆ. ಈ ಒಂದು ಮೆರವಣಿಗೆಯನ್ನು ಸದುಪಯೋಗ ಮಾಡ್ಕೊಳ್ಳೋದು ಇದು ಆಗಬಾರ್ದು. ಅದಕ್ಕೂ ನಾನು ಹೇಳೋದೇನು ಅಂತಂದರೆ ದಯಮಾಡಿ ತಮಗೆ ಎಲ್ಲ ಗೊತ್ತಿರುತ್ತೆ ಯಾವ ಏರಿಯಾದಲ್ಲಿ ಏನು, ಈ ಅಕ್ಕಪಕ್ಕದ ಏರಿಯಾದಲ್ಲಿ ಏನು ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ತವೆ, ಅಡ್ಜಸ್ಟೆಂಟ್ ಏರಿಯಾದಲ್ಲಿ ಅವ್ರಿಗೆ ನಿಮಗೆ ಮೊದಲೇ ಗೊತ್ತಿರುತ್ತೆ. ನೋಡಿ ಸರ್, ನಮ್ಮ ಹುಡುಗರು ಸ್ವಲ್ಪ ಏನೋ ಹಿಂಗೆ ಮಾತಾಡ್ತಾರೆ, ಏನೋ ಒಂದು ಸಣ್ಣದಾಗಿ ಏನಾದ್ರು ಸಣ್ಣ ಪ್ರಾಬ್ಲಮ್ ಆಗ್ಬೋದು, ದಯಮಾಡಿ ತಾವು ಅವ್ರನ್ನ ಕರೆಸಿ ಮುಂಜಾಗ್ರತಾ ಕ್ರಮವಾಗಿ ಮಾತಾಡಿ ಅವ್ರ ಹತ್ರ ಅಂತಂದ್ರೆ ನಾವು ಮಾತಾಡ್ತೀವಿ, ಅಲ್ಲೇ ಬಂದು ಮಾತಾಡ್ತೀವಿ. ನಮಗೇನು ಬೇರೆ ಕೆಲಸ ಇಲ್ಲ, ಇದು ಮಾಡೋದೇ ಕೆಲಸ ಇದೆ. ಬಂದೋಬಸ್ತ್ನ ಭಾಳ ಶಾಂತಿಯುತವಾಗಿ ಅಚ್ಚುಕಟ್ಟಾಗಿ ಮತ್ತು ಸಕ್ಸಸ್ಫುಲ್ಲಾಗಿ ಮಾಡಬೇಕು ಅನ್ನೋದು ಪೊಲೀಸ್ ಇಲಾಖೆಯ ಒಂದು ಆಶಯ ಆಗಿದೆ. ಅದರಿಂದ ದಯಮಾಡಿ ತಾವು ಆ ಥರದ್ದು ಏನಾದ್ರು ಕಾನ್ಫ್ಲಿಕ್ಟ್ಸ್ ಇತ್ತು ಅಂತಂದರೆ, ಜಾತಿಯ ವಿಷಯಗಳಿರ್ಬೋದು ಅಥವಾ ಕ್ಲಾಸ್ ಕಾನ್ಫ್ಲಿಕ್ಟ್ಸ್ ಇರ್ಬೋದು, ಇಂಥವಿದ್ದಾಗ ತಾವು ಮೊದಲೇ ಮುಂಜಾಗ್ರತಾ ಕ್ರಮವಾಗಿ ತಾವು ನಮಗೆ ಲೀಡರ್ಸ್ಗಳು ನಮ್ಮ ಗಮನಕ್ಕೆ ತಂದರೆ ನಾವು ಅದನ್ನು ಸರಿ ಮಾಡ್ತೀವಿ. ನಮಗೆ ಪೊಲೀಸಲ್ಲಿ ಗೊತ್ತಿದೆ ಯಾರ್ಯಾರಿಗೆ ಯಾವ ಥರ ಒಂದು ಇದನ್ನು ಕೊಡಬೇಕು ಅಂತ ಅಂದ್ಬಿಟ್ಟು ಆ ಥರ ನಾವು ಅವ್ರಿಗೆ ಕರೆಕ್ಟಾಗಿ ನಮ್ಮ ಮಾತುಗಳ ಮೂಲಕನೇ ಅವ್ರನ್ನ ನಾವು ಕಂಟ್ರೋಲಿಗೆ ತೊಗೊತೀವಿ. ದಯಮಾಡಿ ಅಂಥವು ಏನಾರು ಇದ್ದರೆ ಮುಂಜಾಗ್ರತವಾಗಿ ನೀವು ನಮ್ಮ ಗಮನಕ್ಕೆ ತರಬೇಕು ಅಂತ ಅಂದ್ಬಿಟ್ಟು ನಾನು ತಮ್ಮ ಒಂದು ಎಲ್ಲ ನಾಯಕರುಗಳಿಗೆ ಮತ್ತು ಎಲ್ಲ ಲೀಡರ್ಗಳಿಗೆ ಮತ್ತು ಎಲ್ಲ ಇಲ್ಲಿರೋದು ಸೇರಿರೋಂಥ ಎಲ್ಲರಿಗೂ ಕೂಡ ಹೇಳಿ ಬಯಸ್ತೀನಿ. ಮತ್ತು ಏನು ನಮ್ಮ ಲೀಡರ್ಗಳು, ನಮ್ಮ ಪುಟ್ಟಣ್ಣರು ಹೇಳಿದ್ರು ಮತ್ತು ಪೂಜಾರು ಹೇಳಿದ್ರು ಮತ್ತು ನಮ್ಮ ಅಗಡಿ ಮಲ್ಲಣ್ಣರು ಹೇಳಿದ್ರು ಏನು ಅಂತಂತಂದರೆ, ನಿಮ್ಮ ಏರಿಯಾದಲ್ಲಿ ನೀವು ಸ್ವಲ್ಪ ಸ್ಪೀಡಪ್ ಮಾಡಬೇಕು. ಯಾಕಂದರೆ ರಾತ್ರಿ ಎಲ್ಲ ಬಂದೋಬಸ್ತ್ ಇರುತ್ತೆ.
ಸ್ವಲ್ಪ ಒಂದೇ ಕಡೆಗೆ ಸ್ಟ್ರಕ್ ಆಗಬೇಕು. ಎಲ್ಲ ದೇವತೆ ಎಲ್ಲ ಕಡೆನೂ ಚೌಡೇಶ್ವರಿ ಮೂರ್ತಿ ಮತ್ತು ಚೌಡೇಶ್ವರಿ ಮೂರ್ತಿ ಏನಿದೆ, ಎರಡೂ ಚೌಡೇಶ್ವರಿ ಮೂರ್ತಿಗಳು ಎಲ್ಲ ವರ್ಗದ ಎಲ್ಲ ನಗರಗಳನ್ನು ರೀಚ್ ಮಾಡಬೇಕಿದೆ. ಎಲ್ಲರಿಗೂ ಕೂಡ ಆಶೀರ್ವಾದ ಪಡ್ಕೋಬೇಕು, ಎಲ್ಲರೂ ಕೂಡ ದರ್ಶನ ಮಾಡಬೇಕು, ಎಲ್ಲರೂ ಕೂಡ ಪೂಜಿಸಬೇಕು ಅನ್ನೋ ಒಂದು ತವಕದಲ್ಲಿರ್ತಾರೆ. ದಯಮಾಡಿ ತಾವು ಅಂಥ ಸಂದರ್ಭದಲ್ಲಿ ನಿಮ್ಮ ಏರಿಯಾದಲ್ಲಿ ಒಂದು ಏನು ಸರ್ಟೈನ್ ಟೈಮ್ ಇದೆ, ಆ ಸರ್ಟೈನ್ ಟೈಮ್ನ ಆಗಿದ ತಕ್ಷಣ ಮೂವ್ಮೆಂಟ್ ಮಾಡಬೇಕದನ್ನ. ಮೂವ್ಮೆಂಟ್ ಮಾಡಿದ್ರೆ ನಮಗೂ ಈಸಿ ಆಗುತ್ತೆ. ನಾವು ತಳ್ಳೋದು ಅಷ್ಟು ಸೂಕ್ತ ಅನ್ಸಲ್ಲ. ಅದರಿಂದ ದಯಮಾಡಿ ತಾವು ಕೂಡ ಇಡೀ ಊರಿನಲ್ಲಿ ದೇವಿ ಇಡೀ ಗ್ರಾಮವನ್ನು, ಇಡೀ ನಮ್ಮ ರಾಣೆಬೆನ್ನೂರು ನಗರವನ್ನು ಪೂರ ರೀಚ್ ಮಾಡಿಸ್ಬೇಕಾದಂಥ ಜವಾಬ್ದಾರಿ ನಮ್ಮ ಮೇಲೆ ಮತ್ತು ನಿಮ್ಮ ಎಲ್ಲ ನಾಯಕರುಗಳ ಮೇಲೆ ಮತ್ತು ಎಲ್ಲ ನಗರವಾಸಿಗಳ ಮೇಲೆ ಇದೆ ಅಂತ ಅಂದ್ಬಿಟ್ಟು ನಾನು ಭಾವಿಸ್ತೀನಿ. ಇದನ್ನು ಎಲ್ಲರೂ ಕೂಡ ಸಹಕರಿಸಬೇಕು ಅಂತ ಹೇಳ್ತೀನಿ. ಮತ್ತು ನಿಮ್ಮ ಏರಿಯಾದಲ್ಲಿ ನೀವು ಲೀಡ್ ತೊಗೊಂಡ್ರೆ ನಮ್ಗೆ ಈಸಿ ಆಗುತ್ತೆ. ನಾವು ಲೀಡ್ ಮಾಡೋದಕ್ಕಿಂತ ನೀವೇ ಲೀಡ್ ಮಾಡಿ. ನಾನು ಹೇಳಿದ್ದೀನಿ, ಇದೊಂದು ರೆಗ್ಯುಲೇಟರಿ ಬಂದೋಬಸ್ತು. ನಾವು ಏನಂತಂದರೆ ಇದನ್ನು ಒಂದು ಸದ್ಯದ ಒಂದು ರೆಗ್ಯುಲೇಟರ್ ಆಗಿ ಮಾಡ್ತಾ ಇರೋಂಥ ಒಂದು ಬಂದೋಬಸ್ತ್ ಆಗಿರುತ್ತೆ. ಇದು ತುಂಬ ಸೆನ್ಸಿಟಿವ್ ಬಂದೋಬಸ್ತು. ಏನೋ ಭಾಳ ಗಲಾಟೆ ಆಗಿಬಿಡುತ್ತೆ, ಗದ್ದಲಾಗ್ಬಿಡುತ್ತೆ, ಆ ಥರದ್ದು ಸೆನ್ಸಿಟಿವ್ ಬಂದೋಬಸ್ತ್ ಅಲ್ಲ. ದೊಡ್ಡ ಪ್ರಮಾಣದಲ್ಲಿ ಜನಸಂಖ್ಯೆ ಸೇರಿರುತ್ತೆ. ಎಲ್ಲೂ ಕಾಲು ತುಳಿತ ಆಗದಿರೋ ರೀತಿಯಲ್ಲಿ ಒಂದು ಸುವ್ಯವಸ್ಥಿತವಾಗಿ ಟ್ರಾಫಿಕ್ಕನ್ನು ಏನೋ ಆಗದಿರೋ ರೀತಿಯಲ್ಲಿ ನೋಡಿಕೊಂಡು ನಾವು ಇದನ್ನು ಬಂದೋಬಸ್ತ ಮಾಡಬೇಕು ಅನ್ನೋದು ನಮ್ಮ ಪ್ಲಾನ್ ಆಗಿರುತ್ತೆ. ನಾವು ಇದನ್ನೆಲ್ಲ ನಿಮಗೆ ಮಾಡಿಕೊಡ್ತೀವಿ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರ್ತೀನಿ. ಈ ಒಂದು ಜಾತ್ರಾ ಮಹೋತ್ಸವ ದಶಕಗಳಿಂದ ನಡ್ಕೊಂಡು ಬಂದಿದ್ದು. ನಾವು ಹುಟ್ಟೋದಕ್ಕಿಂತ ಮೊದಲಿಂದನೂ ಗಂಗಾಜಲ ಅಂತೂ ನಾವು ಹುಟ್ಟೋದಕ್ಕಿಂತ ಮೊದಲಿಂದನೂ ಇತ್ತು. ದಶಕಗಳಿಂದ ನಡ್ಕೊಂಡು ಬಂದರೂ ಕೂಡ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಘಟನೆಗಳಾಗಿದೆ ಬಿಟ್ಟರೆ ಅಂತ ಏನು ಪೊಲೀಸರ ಕೈಲೇ ಕಂಟ್ರೋಲ್ ಮಾಡಕ್ಕೆ ಆಗದೇ ಇರತಕ್ಕಂಥ ಅಚಾತುರ್ಯ ಎಲ್ಲಿ ನಡೆದಿಲ್ಲ ಅಂತ ನಾನಂತೂ ಭಾವಿಸ್ತೀನಿ. ಜೊತೆಗೆ ಏನಾಗ್ತತಿ, ಎಲ್ಲರೂ ಭಕ್ತರೆ ಆ ತಾಯಿ ಆಶೀರ್ವಾದ ಪಡಿಬೇಕು ಅಂದ್ರೆ ನೀವೆಲ್ಲ 199 ಜನ ನಾವು ಶಾಂತಿಯುತವಾಗಿ ಜಾತ್ರೆಯನ್ನು ಮಾಡ್ಬೇಕು ಅನ್ನೋ ಮನಸ್ಥಿತಿ ಇರತಕ್ಕಂಥದ್ದು ಇರುತ್ತೆ. 1% ಕೂಡ ಅವರು ಭಕ್ತರ. ಆದರೆ ಕೆಲವು ಮಾದಕ ವಸ್ತುಗಳು ಅವ್ರ ಮೈ ಹಿಡಿದಾಗ ಭಕ್ತಿ ಕಡಿಮೆ ಆಗಿ ಕಿಡಿಗೇಡಿತನ ಜಾಸ್ತಿ ಆಗ್ತಕ್ಕಂಥದ್ದನ್ನು ಅದನ್ನು ಕೂಡ ನಾವು ನೋಡಿದ್ವಿ. ಆ ಸೆನ್ಸಿಟಿವ್ ಏರಿಯಾದಲ್ಲಿ ನಾವು ಮೊದಲನೇ ಮೆರವಣಿಗೆಯಲ್ಲಿ ಹೋದಾಗ ಅಲ್ಲಿ ಸ್ವಲ್ಪ ಸರಿಯಾದ ಬಂದೋಬಸ್ತನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಆಮೇಲೆ ಎರಡೂ ಕಮಿಟಿಗೂ ನಂದು ಒಂದು ಮನವಿ ಏನಂತಂದ್ರೆ, ಒಂದಿಷ್ಟು ನಿಮ್ಮ ವಾಲಂಟಿಯರ್ಸ್ನು ಕೂಡ, ನಿಮ್ಮ ಕಮಿಟಿಯಿಂದ ವಾಲಂಟಿಯರ್ಸ್ನ ನಿಮ್ಮ ಜಾತ್ರೆ ಟಿ ಶರ್ಟ್ ಹಾಕಿಸಿ ಒಂದು 25-30 ಜನ ನೀವು ವಾಲಂಟಿಯರ್ಸ್ನು ಕೊಡಬೇಕಾಗ್ಬೋದು ಮೊದಲೇ 2 ದಿವಸ ಅಂತಂದು ಈಗ ನಾನು SP ಅವ್ರ ಜೊತೆ ಮಾತಾಡ್ತಿದ್ದೆ. SP ಅವರು ಹೇಳಿದ್ರು, ಇಲ್ಲ ಬಂಕಾಪುರದಲ್ಲೂ ಮತ್ತು ಹಾನಗಲ್ನಲ್ಲೂ ಕೂಡ ಜಾತ್ರೆಗಳಿದ್ದಾವೆ, ನಮಗೆ ಮೆನ್ ಬೇಕಾಗ್ತಾರೆ, ಅಲ್ಲೂ ಬೇಕಾಗ್ತಾರೆ. ಅದರಿಂದ ಒಂದಿಷ್ಟು ಜನ ವಾಲಂಟಿಯರ್ಸ್ನು ಕೂಡ ಎರಡೂ ಕಮಿಟಿಯಿಂದ ತಗೊಂಡು ನೀವು ಅವ್ರಿಗೆ ಡಿಪಾರ್ಟ್ಮೆಂಟ್ಗೆ ಅವ್ರಿಗೆ ಸ್ವಲ್ಪ ಜವಾಬ್ದಾರಿ ಕೊಟ್ಟರೆ ಅವ್ರನ್ನೂ ಉಪಯೋಗಿಸ್ಕೊಳ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥ ಮಾತನ್ನು ಕೂಡ SP ಅವ್ರ ಜೊತೆಗೆ ಚರ್ಚೆ ಮಾಡ್ತಾ ನಾನು ಅವಶ್ಯಕತೆ ಇದೆ ವಾಲಂಟಿಯರ್ಸ್ ಅನ್ನೋದು ಕೂಡ ನಾನು ನಮಗೆ ಮನವರಿಕೆ ಮಾಡಿಕೊಟ್ಟು, ಜೊತೆಗೆ ತಂತ್ರಜ್ಞಾನವನ್ನು ಸರಿಯಾಗಿ ಬಳಕೆ ಮಾಡತಕ್ಕಂಥದ್ದನ್ನು ಅವಶ್ಯಕತೆ ಇದೆ. CC ಕ್ಯಾಮರಾಗಳಾಗಲಿ, ಡ್ರೋನ್ಗಳಾಗಲಿ, ಒಂದು ತಂತ್ರಜ್ಞಾನವನ್ನು ಬಳಸ್ತೀವಿ ಅಂತ DYSP ಅವರು ಹೇಳಿದರು. ಒಳ್ಳೆ ತಂತ್ರಜ್ಞಾನಗಳಿದ್ದಾವೆ, ಭಾಳ ಚೀಪಾಗಿದ್ದಾವೆ, ಭಾಳ ಅಫೋರ್ಡಬಲ್ ಇದ್ದಾವೆ. ಇಷ್ಟು ಟೈಮ್ ಶಾರ್ಟ್ ಟೈಮಲ್ಲಿ ಅದನ್ನ ವ್ಯವಸ್ಥೆ ಮಾಡೋಕ್ಕಾಗುತ್ತೆ ಇಲ್ಲ ಗೊತ್ತಿಲ್ಲ. ಯಾಕಂದ್ರೆ ನಿಮಗೆ ಎಲ್ಲಿ ಗಲಾಟೆ ಆಗ್ತೈತಿ ಅಲ್ಲಿಂದ ನಿಮಗೆ ಲ್ಯಾಟ್ಲಾಂಜ್ ಫೋನಿಂದ ನಿಮಗೆ ಆ GPS ಲೊಕೇಶನ್ ಕಳಿಸಿದರೆ ಡ್ರೋನ್ ತಾನಾಗೆ ಅಲ್ಲಿ ಹೋಗಿ ಶೂಟ್ ಮಾಡ್ಕೊಳ್ತಕ್ಕಂಥ ತಂತ್ರಜ್ಞಾನ ಇದೆ. ಅದೇನು ಭಾಳ ಕಾಸ್ಟ್ಲಿ ಇಲ್ಲ. ಆದರೆ ಈ ಅಲ್ಪ ಅಂಥ ಡ್ರೋನ್ಗಳು ನಿಮ್ಮ ಹತ್ರ ಇದೋ ಇಲ್ಲ ಗೊತ್ತಿಲ್ಲ ನನಗೆ. ಆ ಥರದ ಡ್ರೋನ್ಗಳನ್ನು ಮುಂದಿನ ದಿನಮಾನಗಳಲ್ಲಿ ನನ್ನ ಅನುದಾನದಲ್ಲಿ ಕೂಡ ನಾನು ವ್ಯವಸ್ಥೆ ಮಾಡಲಿಕ್ಕೆ ತಯಾರಿದ್ದೀನಿ. ಆ ಹೆಲ್ಪ್ ಲೈನ್ ಪೊಲೀಸ್ ಕಂಟಿನ್ಯೂಸ್ 24/7 ಒಂದು ಹೆಲ್ಪ್ ಲೈನನ್ನು ಕೂಡ ನೀವು ಮಾಡೋದ್ರಿಂದ ಯಾರಿಗೇ ಅಲ್ಲಿ ತೊಂದರೆ ಆದರೂ ಕೂಡ ನಿಮಗೆ ಆ ನಂಬರ್ಗೆ ನೇರವಾಗಿ ಸಂಪರ್ಕ ಮಾಡಿ, ಅದನ್ನು ಸಂಪರ್ಕ ಮಾಡೋದಲ್ಲ, ಅದನ್ನು ಎತ್ತಂಗಿರ್ಬೇಕು. ಆಮೇಲೆ ಆ ಫೋನ್ ರಿಂಗ್ ಹಾಕ್ಯಂತ ಹಂಗೆ ಹೋತಂದ್ರೆ ಉಪಯೋಗ ಇಲ್ಲ. ಅಂತ ಒಂದು ಹೆಲ್ಪ್ ಲೈನ್ ಕೂಡ ಮಾಡ್ತಕ್ಕಂಥ ಅವಶ್ಯಕತೆ ಇರ್ಬೋದೇನೋ ಅಂತ ನನಗನಿಸಿ, ಇನ್ನೂ ಅನೇಕ ಏನೇನು ಸಾಧ್ಯ ನನ್ನ ಕೈಲಾಗಲಿ ನಾನು ಕೂಡ ಜಾತ್ರೆ ಮುಗಿಯೋರು ಇಲ್ಲೇ ಇರ್ತೀನಿ. ಏನೇ ತೊಂದರೆಗಳು ಬಂದರೂ ಕೂಡ ಕೂತ್ಕೊಂಡು ಚರ್ಚೆ ಮಾಡೋಣ. ಈ ಥರದ ಏನು ನಮ್ಮ ಗ್ರಾಮ ದೇವತೆ ಭಕ್ತಿಪೂರ್ವಕವಾಗಿ ನಾವು ಇದನ್ನು ಜಾತ್ರೆಯನ್ನು ಮಾಡಿ ವಿಜೃಂಭಣೆಯಿಂದ ಮಾಡಿ ನಮ್ಮ ಸಂಬಂಧಿಕರು ಇತರ ಜಾತ್ರೆಗಳಿಗೆ ಬರ್ತಿರ್ತಾರೆ. ಮುಂದಿನ ದಿನಮಾನಗಳಲ್ಲಿ ಬೇರೆ ಬೇರೆ ಊರಿಂದ ನಮ್ಮ ಸಂಬಂಧಿಕರು ಕಳಿಸ್ತಕ್ಕಂಥ ಧೈರ್ಯವನ್ನು ನೀವೆಲ್ಲ ಸೇರಿ ಹೊರಗಿನ ನಮ್ಮ ಸಂಬಂಧಿಕರು ಕೊಡಬೇಕಾಗ್ತದೆ. ಇಲ್ಲಪ್ಪ ಊರಾಗ ಭಾಳ ಗಲಾಟೆ ಆಕತಿ, ಚೌಡಂಗುಡಿ ಜಾತ್ರೆಗೆ ಹೋಗೋದು ಬೇಡ ಅನ್ನೋ ಮನಸ್ಥಿತಿ ನಮ್ಮ ಬೇರೆ ಬೇರೆ ಊರಲ್ಲಿ ಇರ್ತಕ್ಕಂಥ ಸಂಬಂಧಿಕರು ಬರಬಾರ್ದು ಅಂತಂದ್ರೆ ಈ ವರ್ಷದ ಜಾತ್ರೆನ ಶಾಂತಿಯುತವಾಗಿ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ, ಡಿಪಾರ್ಟ್ಮೆಂಟ್ ಮೇಲೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ನಾವೆಲ್ಲ ಬಿಟ್ಟು ನಾವು ಕೈ ಚೆಲ್ಲಿ ಕೂತ್ಕೊಳ್ಳೋದಲ್ಲ, ನಾವು ಕೂಡ ಜವಾಬ್ದಾರಿತವಾಗಿ
ಮುಂದೆ ಅವ್ರಿಗೆ ಮಾಹಿತಿ ಇದ್ರೆ ಅವ್ರು ಬಂದು ಏನಾರ ಅಲ್ಲಿ ಏನು ವ್ಯವಸ್ಥೆ ಮಾಡಬೇಕು ಮಾಡ್ತಾರೆ. ಅದರಿಂದ ನಿಮ್ಮ ವಾರ್ಡ್ಗಳಲ್ಲಿ ನಿಮ್ಮ ಓಣಿಯಲ್ಲಿ ಏನಾರ ಈ ಥರದ ಮಾಹಿತಿಗಳು ತಮಗೆ ಸಿಕ್ಕರೆ, ಇಲ್ಲಪ್ಪ ಅದು ಯಾವುದೋ ಒಂದು ಸೆನ್ಸಿಟಿವ್ ಏರಿಯಾ ಇದೆ, ಅಲ್ಲಿ ಏನೋ ಕೆಲವು ಹುಡುಗರು ಮಾತಾಡ್ತಾ ಇದ್ರು, ವಿಚಾರಗಳು ಗೊತ್ತಾಗ್ತದೆ ಅಂದ್ರೆ ಅದಕ್ಕೆ ವಿಚಾರಗಳನ್ನ ಡಿಪಾರ್ಟ್ಮೆಂಟ್ಗೆ ಮುಟ್ಸೋದ್ರಿಂದ ಅವರು ಅದು ಕಾರ್ಯೋನ್ಮುಖವಾಗುವುದ ಹೊರತಾಗಿ ಗೊತ್ತಿಲ್ಲದೆ ಎಲ್ಲೋ ಸಡನ್ ಗಲಾಟೆ ಸ್ಟಾರ್ಟ್ ಆದರೆ ಅಲ್ಲಿ ಹೋಗೋದ್ರೊಳಗೆ ಏನೇನು ಅನಾಹುತಗಳಾಗಬೇಕು ಆಗಿಬಿಟ್ಟಿರ್ತಾವೆ. ಆದ್ದರಿಂದ ತಾವು ಕೂಡ ತಮ್ಮ ತಮ್ಮ ಭಾಗದಲ್ಲಿ ಇರ್ತಕ್ಕಂಥ ಜನರನ್ನ, ಯುವಕರನ್ನ ಮನಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಅವ್ರನ್ನ ತಾವು ಕೂಡ ಕಂಟ್ರೋಲ್ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ಆಗದೆ ಇದ್ರೆ ಆವಾಗ ಈ ತರಹದ ವ್ಯವಸ್ಥೆಗಳನ್ನ ನಮ್ಮಲ್ಲಿ ಸೆನ್ಸಿಟಿವ್ ಆಗಿ ಕಾಣ್ತಾ ಇದೆ, ದಯಮಾಡಿ ಇವೆಲ್ಲ ಇಲ್ಲಿ ಬಂದು ಇದನ್ನ ಕಂಟ್ರೋಲ್ ತರಬೇಕು ಅನ್ನೋ ವಿಚಾರ ಕೂಡ ಡಿಪಾರ್ಟ್ಮೆಂಟ್ಗಳು ಅದನ್ನೂ ಕೂಡ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಆಮೇಲೆ ಪೊಲೀಸರಿಗೆ ಸುಸ್ತಾದಾಗ ಕೂತ್ಕೊಳ್ಳೋಕ್ಕೊಂದು ಚೇರಿನ ವ್ಯವಸ್ಥೆ ಕೂಡ ನಗರಸಭೆಯಿಂದ ತಾವೆಲ್ಲ ಮಾಡಿಕೊಡ್ಬೇಕು ಅಂತಕ್ಕಂಥ ಮಾತನ್ನು ಹೇಳಿ, ಎಲ್ಲರೂ ಕೂಡ ಈ ಜಾತ್ರೆಯನ್ನು, ಎರಡೂ ಜಾತ್ರೆಯನ್ನು ವಿಜೃಂಭಣೆಯಿಂದ ಮಾಡೋಣ, ಆ ದೇವಿಯ ಕೃಪೆಗೆ ಪಾತ್ರರಾಗೋಣ. ಶಾಂತಿ ಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ರಿಗೂ ಒಂದು ದಿವಸ ನನ್ನ ವಂದನಾರ್ಪಣೆಯನ್ನು ಮಾತುಗಳನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಈ ಸಭೆಗೆ ನಿಮ್ಮೆಲ್ಲರ ನೆಚ್ಚಿನ MLA ಸಾಹೇಬರಾದಂಥ ಕುಳಿವಾಡ ಸಾಹೇಬರು ಬಂದಿದ್ದಾರೆ. ಎಲ್ಲ ಅವರ ಕೆಲಸಗಳನ್ನು ಒತ್ತಡದಲ್ಲೂ ಸಹ ಇದನ್ನು ಇಲ್ಲಿ ಅಚ್ಚುಕಟ್ಟಾಗಿ ನಡೆಸಬೇಕನ್ನೋ ಉದ್ದೇಶದಿಂದ ಮತ್ತು ಅವರ ಕೆಲವೊಂದನ್ನ ಏನು ಸೂಚನೆಗಳಿದ್ದಾವೆ ಅವನ್ನ ನೀಡಬೇಕು ಅನ್ನೋ ಉದ್ದೇಶದಿಂದ ಸಾಹೇಬರು ಇದಕ್ಕೆ ನಮ್ಮ ಕೋರಿಕೆ ಮೇಲೆ ಬಂದಿರ್ತಾರೆ. ಅವ್ರಿಗೂ ನಮ್ಮ ಇಲಾಖೆ ವತಿಯಿಂದ ಹಾಗೂ ಎಲ್ಲ ಎರಡೂ ಕಮಿಟಿಯವರ ಸದಸ್ಯರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾರೆ. ಹಾಗೆ ಈ ಸಭೆಗೆ ನಮ್ಮ ಈ ನಗರಸಭೆ ಕಮಿಷನರ್ ಆದಂಥ ಇಂಗ್ಲೇಶ್ ಸರ್ ಬಂದಿರ್ತಾರೆ. ಅವ್ರಿಗೂ ಸಹ ನನ್ನ ವೈಯಕ್ತಿಕವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಈ ಶಾಂತಿ ಸಭೆಗೆ ಬಂದಂಥ ಎರಡೂ ಕಮಿಟಿಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಎಲ್ಲರೂ ಬಂದಿದ್ದೀರಿ. ಅವ್ರಿಗೂ ಸಹ ನನ್ನ ವೈಯಕ್ತಿಕವಾಗಿ ಮತ್ತು ಇಲಾಖೆ ವತಿಯಿಂದ ಮತ್ತು ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಈ ಶಾಂತಿ ಸಭೆಯ ಯಾವ ರೀತಿ ಇದನ್ನು ಮಾಡಬೇಕು ಅಂತಂದೇಳಿ ನಮ್ಮ ಲೋಕೇಶ್ ಸಾಹೇಬರು ಈಗ 2-3 ದಿನದಿಂದ ಅದನ್ನು ವರ್ಕೌಟ್ ಮಾಡಿ ಇವತ್ತು ಶಾಂತಿ ಸಭೆಗೆ ಇದನ್ನು ಮಾಡಿ ವ್ಯವಸ್ಥೆ ಮಾಡಿರ್ತಾರೆ ನಮ್ಮೆಲ್ಲರ ಇದರಿಂದ. ಅವ್ರಿಗೂ ಸಹ ನನ್ನ ವೈಯಕ್ತಿಕವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನಾರ್ಪಣೆಯನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೂ ಇಲ್ಲಿ ಎಲ್ಲ ನೆರೆದಿರ್ತಕ್ಕಂಥ ಎಲ್ಲ ಮುಖಂಡರುಗಳಿಗೂ, ಎಲ್ಲ ಸಮಾಜದ ಮುಖಂಡರುಗಳಿಗೂ ಮತ್ತು ಮಾಧ್ಯಮದವರಿಗೂ ಹಾಗೂ ನನ್ನ ಸಹೋದ್ಯೋಗಿ ಮಿತ್ರರಿಗೂ, ನನ್ನೆಲ್ಲ ಮತ್ತು ಯುವಕರಿಗೂ ಮತ್ತು ಮಾಧ್ಯಮದ ಮಿತ್ರರಿಗೂ ನಾನು ವೈಯಕ್ತಿಕವಾಗಿ ಮತ್ತು ಎಲ್ಲರ ಪರವಾಗಿಯೂ ವಂದನಾರ್ಪಣೆ ಸಲ್ಲಿಸ್ತಾ ಇದ್ದೀನಿ.